Hello everyone, welcome to Navras Maths Tutorials. ಫಸ್ಟ್ ಎಕ್ಸರ್ಸೈಸ್ ಎಲ್ಲ ಮುಗೀತು. ಈಗ ಎಕ್ಸಾಂಪಲ್ಸ್ ಮಾಡೋಣ. ನೋಡಿ, ಫಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ, ರೆಪ್ರೆಸೆಂಟ್ ದ ಫಾಲೋಯಿಂಗ್ ಸಿಚುಯೇಷನ್ಸ್ ಮ್ಯಾಥಮೆಟಿಕಲಿ ಅಂತ ಕೊಟ್ಟಿದ್ದಾರೆ. ಆಗ ನಾವು 4.2 ಎಕ್ಸರ್ಸೈಸ್ ಅಲ್ಲಿ ಮಾಡಿದ್ವಲ್ವಾ, ಅಲ್ಲಿ ಏನ್ ಮಾಡಿದ್ವಿ, ನಾವು ಇದೇ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿದ್ವಿ. ಆದ್ರೆ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ, ರೆಪ್ರೆಸೆಂಟ್ ದ ಫಾಲೋಯಿಂಗ್ ಸಿಚುಯೇಷನ್ ಮ್ಯಾಥಮೆಟಿಕಲಿ ಅಂದ್ರೆ ಓನ್ಲಿ ಈಕ್ವೇಶನ್ ಫಾರ್ಮೇಶನ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಓನ್ಲಿ ಈಕ್ವೇಶನ್ ಫಾರ್ಮೇಶನ್ ಮಾಡೋಣ. ಓಕೆ, ನೋಡಿ ಕ್ವಶನ್ ಏನ್ ಕೊಟ್ಟಿದ್ದಾರೆ, ಜಾನ್ ಅಂಡ್ ಜೀವಂತಿ ಟುಗೆದರ್ ಹ್ಯಾವ್ 45 marbles. Both of them lost 5 marbles each, and the product of the number of marbles they now have is 124. We would like to find out how many marbles they had to start with ಅಂತ ಕೊಟ್ಟಿದ್ದಾರೆ. ನೋಡಿ ಏನ್ ಹೇಳಿದ್ದಾರೆ, ಜಾನ್ ಅಂಡ್ ಜೀವಂತಿ ಇಬ್ರತ್ರನು ಟುಗೆದರ್ ಹ್ಯಾವ್ 45 ಮಾರ್ಬಲ್ಸ್, ಇಬ್ರತ್ರ ಸೇರಿ 45 ಮಾರ್ಬಲ್ಸ್ ಇದಾವೆ. ಓಕೆ, ಬೋತ್ ಆಫ್ ದೆಮ್ ಲಾಸ್ಟ್ 5 ಮಾರ್ಬಲ್ಸ್ ಈಚ್, ಅಂದ್ರೆ ಇಬ್ರತ್ರನು 5 ಮಾರ್ಬಲ್ಸ್ ಕಳೆದೋಗಿದಾವೆ, ಲಾಸ್ಟ್ ಅಂತ ಕೊಟ್ಟಿದ್ದಾರೆ. ಅಂಡ್ ದ ಪ್ರಾಡಕ್ಟ್ ಆಫ್ ದ ನಂಬರ್ ಆಫ್ ಮಾರ್ಬಲ್ಸ್ ನೌ ದೇ ಹ್ಯಾವ್ ಈಸ್ 124. ಅಂದ್ರೆ ಈಗ ಇಬ್ರತ್ರ ಎಷ್ಟಿದಾವಲ್ಲ ಅದನ್ನ ಪ್ರಾಡಕ್ಟ್ ಮಾಡಿದ್ರೆ 124 ಬರ್ತಾ ಇದೆ. ಓಕೆ, ವಿ ವುಡ್ ಲೈಕ್ ಟು ಫೈಂಡ್ ಔಟ್ ದ ಹೌ ಮೆನಿ ಮಾರ್ಬಲ್ಸ್ ದೇ ಹ್ಯಾಡ್ ಟು ಸ್ಟಾರ್ಟ್ ವಿತ್ ಅಂತ. ಓಕೆ, ಈಗ ನಾವು ನಮ್ಗೆ ಗೊತ್ತಿಲ್ಲಲ್ವಾ ಎಷ್ಟಿದಾವೆ ಅಂತೆ. ಸೊ ಫಸ್ಟ್ ನಾವು ಲೆಟ್ ಮಾಡ್ಕೊಳ್ಳೋಣ. ಏನಂತ, ಲೆಟ್ ದ ಮಾರ್ಬಲ್ಸ್ ಆಫ್ ಜಾನ್ ಬಿ ಎಕ್ಸ್ ಅಂತ ಇಟ್ಕೊಳ್ಳೋಣ. ಓಕೆ, ಈಗ ನೋಡಿ ಒಬ್ರ ಹತ್ರ ಎಕ್ಸ್ ಇದ್ರೆ ಈಗ ಟೋಟಲ್ ಎಷ್ಟಿದಾವೆ, 45 ಇದಾವೆ ಇಬ್ರ ಹತ್ರ ಸೇರಿ. ಒಬ್ರ ಹತ್ರ ಎಕ್ಸ್ ಇದ್ರೆ ಇನ್ನೊಬ್ರ ಹತ್ರ ಎಷ್ಟಿರ್ತವೆ, 45 ಮೈನಸ್ ಎಕ್ಸ್ ಇರ್ತಾವಲ್ವಾ ಅಲ್ವಾ. ಈಗ ಸಪೋಸ್ ಒಬ್ರ ಹತ್ರ 20 ಇದಾವಂತ ಇಟ್ಕೊಳ್ಳಿ, ಇನ್ನೊಬ್ರ ಹತ್ರ ಎಷ್ಟಿರ್ತವೆ, 45 ಮೈನಸ್ 20 ಇರ್ತಾವಲ್ವಾ, ಕರೆಕ್ಟ್ ಆಗತ್ತಲ್ವಾ. ಸೊ ದೆನ್ ದ ಮಾರ್ಬಲ್ಸ್ ಆಫ್ ಜೀವಂತಿ ವಿಲ್ ಬಿ ಎಷ್ಟಿರ್ತವೆ, 45 ಮೈನಸ್ ಎಕ್ಸ್. ಈಗ ಅವ್ರು ಏನ್ ಹೇಳಿದ್ದಾರೆ, 5 ಮಾರ್ಬಲ್ಸ್ ಲಾಸ್ಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಆಫ್ಟರ್ ಲೂಸಿಂಗ್ 5 ಮಾರ್ಬಲ್ಸ್, ಇಬ್ಬರ ಹತ್ರನು 5 ಮಾರ್ಬಲ್ಸ್ ಕಳ್ಕೊಂಡಿದ್ದಾರೆ, ಲಾಸ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಆಫ್ಟರ್ ಲೂಸಿಂಗ್ 5 ಮಾರ್ಬಲ್ಸ್ ಜಾನ್ ಹತ್ರ ಎಷ್ಟಿರ್ತವೆ, ಈಗ ಎಷ್ಟಿರೋದು ಪ್ರೆಸೆಂಟ್ ಎಕ್ಸ್ ಇದಾವೆ. 5 ಲಾಸ್ಟ್, 5 ಕಳ್ಕೊಂಡ್ಮೇಲೆ ಎಷ್ಟಿರತ್ತೆ, ಎಕ್ಸ್ ಮೈನಸ್ 5 ಇರುತ್ತಲ್ವಾ, ಎಷ್ಟಿರುತ್ತೋ ಅದ್ರಲ್ಲಿ 5 ಕಳೆದು ಹೋಗಿದ್ದಾವೆ. ಸೊ ಜಾನ್ ಹ್ಯಾಡ್ ಎಕ್ಸ್ ಮೈನಸ್ 5. ಸೊ ಜೀವಂತಿ ಹತ್ರ ಎಷ್ಟಿರ್ತವೆ, ಜೀವಂತಿ ಹತ್ರ ಎಷ್ಟಿರ್ತವೆ, ಅವಳ ಹತ್ರ ಇರೋದು ಪ್ರೆಸೆಂಟ್ 45 ಮೈನಸ್ 6, ಅದರಲ್ಲಿ 5 ಲಾಸ್ಟ್ ಅಲ್ವಾ. ಸೊ ಪ್ರೆಸೆಂಟ್ ಎಷ್ಟಿರುತ್ತೋ ಅದರಲ್ಲಿ 5 ಲಾಸ್ಟ್ ಅಂತ ನಾವು ತೋರಿಸ್ಬೇಕು. ಈಗ ನೋಡಿ 45 ಅಲ್ಲಿ 5 ಮೈನಸ್ ಮಾಡಿದ್ರೆ ಎಷ್ಟು ಬಂತು, 40 ಮೈನಸ್ ಎಕ್ಸ್, ಜೀವಂತಿ ಹತ್ರ 40 ಮೈನಸ್ ಎಕ್ಸ್ ಇದೆ. ಓಕೆ, ಅವ್ರೇನ್ ಹೇಳ್ತಾ ಇದ್ದಾರೆ ನೋಡಿ, ದ ಪ್ರಾಡಕ್ಟ್ ಆಫ್ ದ ನಂಬರ್ ಆಫ್ ಮಾರ್ಬಲ್ಸ್. ಪ್ರಾಡಕ್ಟ್ ಅಂದ್ರೆ ಏನು, ಮಲ್ಟಿಪ್ಲೈ ಮಾಡ್ಬೇಕು ಏನನ್ನ, ನೋಡಿ ಎಕ್ಸ್ ಮೈನಸ್ 5 ಇಂಟು ಈ 40 ಮೈನಸ್ ಎಕ್ಸ್. ಓಕೆ, ಪ್ರಾಡಕ್ಟ್ ಎಷ್ಟಿದೆ, 124 ಇದೆ ಅಂತ ಕೊಟ್ಟಿದ್ದಾರೆ ನೋಡಿ. ಓಕೆ, ಈಗ ಇದನ್ನ ನೋಡಿ ಮಲ್ಟಿಪ್ಲೈ ಮಾಡೋಣ. ಯಾವ ರೀತಿ ಮಲ್ಟಿಪ್ಲೈ ಮಾಡ್ಬೇಕು, ಎಕ್ಸ್ ಇಂದ ಈ ಹೋಲ್ ಟರ್ಮ್ ಮಲ್ಟಿಪ್ಲೈ ಮಾಡೋಣ. 40 ಮೈನಸ್ ಎಕ್ಸ್, ಈಗ ಮೈನಸ್ 5 ಇಲ್ಲಿದೆ ತಗೊಳ್ಳಿ, ಮತ್ತೆ ಮೈನಸ್ 5 ಇಂದ ಕೂಡ ಮಲ್ಟಿಪ್ಲೈ ಮಾಡಬೇಕು 40 ಮೈನಸ್ ಎಕ್ಸ್ ನ, ಇಸ್ ಈಕ್ವಲ್ಸ್ ಟು ಆಸ್ ಇಟ್ ಈಸ್ 124 ಇದೆ. ಈಗ ನೋಡಿ ಮಲ್ಟಿಪ್ಲೈ ಮಾಡೋಣ, ಎಕ್ಸ್ ಇಂಟು 40 ಎಕ್ಸ್ ಆಯ್ತು, ಮೈನಸ್ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಆಯ್ತು. ಈಗ ನೋಡಿ 40 ಇಂಟು 5
ಮಾಡಿದ್ರೆ ಎಷ್ಟಾಗತ್ತೆ? 5 4 20 ಅಲ್ವಾ? ಸೊ 200 ಬಂತು. 1 0 ಇದೆ ಅಲ್ವಾ? ಸೊ 1 0 ಇದೆ. ಪ್ಲಸ್ ಇಂಟು ಮೈನಸ್ ಮೈನಸ್. ಈಗ ಮೈನಸ್ ಇಂಟು ಮೈನಸ್ ಪ್ಲಸ್ ಬರುತ್ತೆ. 5 ಇಂಟು ಎಕ್ಸ್ 5x ಇಸ್ ಈಕ್ವಲ್ಸ್ ಟು 124. ಈಗ ಎಕ್ಸ್ ಸ್ಕ್ವೇರ್ ಫಸ್ಟ್ ಇಡೋಣ, ಮೈನಸ್ ಎಕ್ಸ್ ಸ್ಕ್ವೇರ್, ಆಮೇಲೆ ಎಕ್ಸ್ ಇಡೋಣ. ನೋಡಿ ಇಲ್ಲಿ 40x ಇದೆ, ಇಲ್ಲಿ ಪ್ಲಸ್, ಎರಡು ಪ್ಲಸ್ ಇದಾವೆ. 40x ಪ್ಲಸ್ 5x ಎಷ್ಟಾಯ್ತು? 45x ಅಲ್ವಾ? ಮೈನಸ್ 200. ಇದನ್ನ 124 ಈಕ್ವಲ್ಸ್ ಟು ಈ ಕಡೆ ತಗೊಂಡ್ರೆ ಇದನ್ನು ಮೈನಸ್ 124 ಇಸ್ ಈಕ್ವಲ್ಸ್ ಟು 0 ಆಯ್ತು. ಈಗ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 45x, ನೋಡಿ ಎರಡು ಮೈನಸ್ ಇದಾವೆ, ಆಡ್ ಮಾಡಬೇಕು. ಸೊ 200 ಪ್ಲಸ್ 124 ಎಷ್ಟಾಗತ್ತೆ? 324 ಆಯ್ತು. ಸೈನ್ ಮೈನಸ್ ಸೈನ್ ಬರುತ್ತೆ ಅಲ್ವಾ? ಎರಡಕ್ಕೂ ಮೈನಸ್ ಸೈನ್ ಇಸ್ ಈಕ್ವಲ್ಸ್ ಟು 0. ಈಗ ಈ ಮೈನಸ್ ಸೈನ್ ತೆಗಿಯೋಣ. ಯಾವ ರೀತಿ ತೆಗಿಬೇಕಂದ್ರೆ ಇದನ್ನ ಈಕ್ವಲ್ಸ್ ಟು ಈ ಕಡೆ ಕಳ್ಸೋಣ, ಅವಾಗ ಸೈನ್ ಆಟೋಮೆಟಿಕ್ ಎಲ್ಲವೂ ಚೇಂಜ್ ಆಗ್ತದೆ ಅಲ್ವಾ? ಸೊ ಈ ಮೈನಸ್ ಎಕ್ಸ್ ಸ್ಕ್ವೇರ್ ಈಕ್ವಲ್ಸ್ ಟು ಈ ಕಡೆ ಹೋದ್ರೆ ಏನಾಗತ್ತೆ? ಪ್ಲಸ್ ಎಕ್ಸ್ ಸ್ಕ್ವೇರ್ ಆಯ್ತು. ಇದು ಪ್ಲಸ್ 45x ಈಕ್ವಲ್ಸ್ ಟು ಈ ಕಡೆ ಹೋದ್ರೆ ಮೈನಸ್ 45x ಆಯ್ತು. ಈ ಮೈನಸ್ 324 ಈಕ್ವಲ್ಸ್ ಟು ಈ ಕಡೆ ಹೋದ್ರೆ ಪ್ಲಸ್ 324 ಆಯ್ತು. ಇಲ್ಲಿ ಏನು ಉಳಿದಿಲ್ಲ, ಸೊ ಇಸ್ ಈಕ್ವಲ್ಸ್ ಟು 0. ಇಲ್ಲಿ ಬರೆದ್ರು ಒಂದೇ, ಇಲ್ಲಿ ಬರೆದ್ರು ಒಂದೇ. ಓಕೆ ಅಲ್ವಾ? ಸೊ ದಿಸ್ ಈಸ್ ದ ಆನ್ಸರ್. ಈಕ್ವೇಶನ್ ಫಾರ್ಮೇಶನ್ ಮಾಡಿ ಅಂತ ಹೇಳಿದ್ರು, ನಾವು ಈಕ್ವೇಶನ್ ಫಾರ್ಮೇಶನ್ ಮಾಡಿದ್ವಿ. ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್ ಒನ್ ಮಾಡಿ ನೋಡಿ. ಅದರಲ್ಲೇ ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ? ಎ ಕಾಟೇಜ್ ಇಂಡಸ್ಟ್ರಿ ಪ್ರೊಡ್ಯೂಸಸ್ ಎ ಸರ್ಟೆನ್ ನಂಬರ್ ಆಫ್ ಟಾಯ್ಸ್ ಇನ್ ಎ ಡೇ. The cost of production of each toy in rupees was found to be 55 minus the number of toys produced in a day. On a particular day, the total cost of production was rupees 750. We would like to find out the number of toys produced on that day. ಸೊ ಇಲ್ಲಿನೂ ಅದೇ ರೀತಿ ಮಾಡೋಣ, ಮುಂಚೆ ಮಾಡಿದ್ವಲ್ವಾ ಅದೇ ರೀತಿ. ಸೊ ನೋಡಿ, ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಕ್ವಶನ್ ಏನ್ ಕೊಟ್ಟಿದ್ದಾರೆ. ಕಾಟೇಜ್ ಇಂಡಸ್ಟ್ರಿ ಪ್ರೊಡ್ಯೂಸಸ್ ಸರ್ಟೆನ್ ನಂಬರ್ ಆಫ್ ಟಾಯ್ಸ್ ಇನ್ ಎ ಡೇ. ಟಾಯ್ಸ್ ಪ್ರೊಡಕ್ಷನ್ ಮಾಡ್ತಾ ಇದೆ. ಅಲ್ಲಿ ದ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಫ್ ಈಚ್ ಟಾಯ್, ಒನ್ ಟಾಯ್ದು ಕಾಸ್ಟ್ ಎಷ್ಟಿದೆ ಅಂದ್ರೆ ವಾಸ್ ಫೌಂಡ್ ಟು ಬಿ 55 ಮೈನಸ್ ದ ನಂಬರ್ ಆಫ್ ಟಾಯ್ಸ್ ಅಂತ ಕೊಟ್ಟಿದ್ದಾರೆ ಅಲ್ವಾ? ಸೊ ನಾವೇನ್ ಮಾಡ್ಕೋಬೇಕು? ನಂಬರ್ ಆಫ್ ಟಾಯ್ಸ್ ನ ಲೆಟ್ ಮಾಡ್ಕೊಳ್ಳೋಣ. ಓಕೆ, let the number of toys be x ಅಂತ ಲೆಟ್ ಮಾಡ್ಕೊಳ್ಳೋಣ. ಓಕೆ, ಈಗ ಕಾಸ್ಟ್ ಆಫ್ ಒನ್ ಟಾಯ್ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಕಾಸ್ಟ್ ಆಫ್ ಈಚ್ ಟಾಯ್ ಅಂತ. ಸೊ ಕಾಸ್ಟ್ ಆಫ್ ಒನ್ ಟಾಯ್ ಅಂದ್ರು ಒಂದೇ, ಈಚ್ ಟಾಯ್ ಅಂದ್ರು ಒಂದೇ. ಈಚ್ ಟಾಯ್ ಎಷ್ಟಾಗತ್ತೆ ಅವ್ರು ಕೊಟ್ಟಿರೋ ಪ್ರಕಾರ ನೋಡಿ, 55 ಮೈನಸ್ ದ ನಂಬರ್ ಆಫ್ ಟಾಯ್ಸ್ ಪ್ರೊಡ್ಯೂಸ್ಡ್ ಇನ್ ಎ ಡೇ. ನಂಬರ್ ಆಫ್ ಟಾಯ್ಸ್ ನ ನಾವೇನಂತ ಲೆಟ್ ಮಾಡ್ಕೊಂಡಿದೀವಿ? ಎಕ್ಸ್ ಅಂತ ಲೆಟ್ ಮಾಡ್ಕೊಂಡಿದೀವಿ. ಸೊ 55 ಮೈನಸ್ ಎಕ್ಸ್ ಅಂತ ಅರ್ಥ, ಕಾಸ್ಟ್ ಆಫ್ ಒನ್ ಟಾಯ್. ಆಯ್ತಾ? ಈಗ ಇನ್ನು ಏನ್ ಕೊಟ್ಟಿದ್ದಾರೆ ಅವರು ನೋಡಿ, ದ ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ವಾಸ್ 750 ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಯಾವ ರೀತಿ ಬರ್ಕೋಬೇಕಂತ. ಸೊ ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್, ಈಗ ನೋಡಿ ಒನ್ ಬುಕ್ ಪರ್ಚೇಸ್ ಮಾಡ್ತೀವಿ ನಾವು ₹10 ಕೊಟ್ಟು. ಈಗ ಅದೇ ರೀತಿ 50 ಬುಕ್ಸಿಗೆ ಕಾಸ್ಟ್ ಎಷ್ಟಾಗುತ್ತೆ ಅಂದ್ರೆ ಏನ್ ಮಾಡ್ತೀವಿ? ನಂಬರ್ ಆಫ್ ಬುಕ್ಸ್ ಇಂಟು ಕಾಸ್ಟ್ ಆಫ್ ಒನ್ ಬುಕ್ ಮಾಡ್ತೀವಲ್ವಾ? ಮಾಡಿದ್ರೆ ನಮ್ಗೆ 50 ಬುಕ್ಸ್ ಕಾಸ್ಟ್ ಗೊತ್ತಾಗತ್ತೆ. ಸೊ ಅದೇ ರೀತಿ ಕಾಸ್ಟ್, ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಇಸ್ ಈಕ್ವಲ್ಸ್ ಟು ಏನಾಗತ್ತೆ? ನಂಬರ್ ಆಫ್ ಟಾಯ್ಸ್ ಇಂಟು ಕಾಸ್ಟ್ ಆಫ್, ನೋಡಿ ನಂಬರ್ ಆಫ್ ಬುಕ್ಸ್ ಇಂಟು ಕಾಸ್ಟ್ ಆಫ್ ಈಚ್ ಬುಕ್. ಕಾಸ್ಟ್ ಆಫ್ ಒನ್ ಬುಕ್, ಒನ್ ಟಾಯ್
ಬುಕ್ಗೆ ಬರೀತಾ ಇದ್ದೀನಿ. 1 toy. ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನಂಬರ್ ಆಫ್ ಟಾಯ್ಸ್ ನ ಏನಂತ ಲೆಟ್ ಮಾಡ್ಕೊಂಡಿದೀವಿ ನಾವು? ಎಕ್ಸ್ ಅಂತ ಲೆಟ್ ಮಾಡ್ಕೊಂಡಿದೀವಿ. ಕಾಸ್ಟ್ ಆಫ್ 1 ಟಾಯ್ ಅಂದ್ರೆ ಎಷ್ಟು ಬಂತು ನಮ್ಗೆ? 55 ಮೈನಸ್ ಎಕ್ಸ್ ಅಂತ ಬಂತು. ಇಲ್ಲಿ ಮಲ್ಟಿಪ್ಲಿಕೇಶನ್ ಇದೆ, ಸೊ ಬ್ರಾಕೆಟ್ ಹಾಕೊಂಡ್ರು ನಾವು ಇಂಟು ನೇಮ್ ಮಾಡ್ದಂಗೆ. ಇಲ್ಲಿ ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅವ್ರು ಎಷ್ಟು ಕೊಟ್ಟಿದ್ದಾರೆ? ₹750 ಅಂತ. ಸೊ 750 ಹಾಕೊಂಡ್ವಿ. ಓಕೆ, ಈಗ ನಾನು ಈ ಸೈಡ್ ಹಾಕೊಂತೀನಿ. ಎಕ್ಸ್ ಇಂಟು 55 ಮೈನಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು 750. ಈ ತರ ಮಾಡಿದ್ರೆ ನಾವು ಈಕ್ವೇಶನ್ ಫಾರ್ಮೇಶನ್ ಮಾಡ್ಬೋದಲ್ವಾ? ನೋಡಿ, ಎಕ್ಸ್ ಇಂಟು 55 ಅಂದ್ರೆ 55x ಆಯ್ತು, ಮೈನಸ್ ಎಕ್ಸ್ ಇಂಟು ಎಕ್ಸ್, ಎಕ್ಸ್ ಸ್ಕ್ವೇರ್ ಆಯ್ತು, ಇಸ್ ಈಕ್ವಲ್ಸ್ ಟು 750. ಈ 715 ಈಕ್ವಲ್ಸ್ ಟು ಈ ಕಡೆ ತಗೊಳೋಣ. ಇನ್ನು ಫಸ್ಟ್ ನಾವು ಎಕ್ಸ್ ಸ್ಕ್ವೇರ್ ಹಾಕೋಣ. ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 55x ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಬರ್ಕೊಳ್ಳೋಣ. ಓಕೆ, ಈ 750 ಈಕ್ವಲ್ಸ್ ಟು ಈ ಕಡೆ ತಗೊಂಡ್ರೆ ಮೈನಸ್ 750 ಆಯ್ತು, ಇಸ್ ಈಕ್ವಲ್ಸ್ ಟು 0. ಇಲ್ಲಿ ಮೈನಸ್ ಇದೆ ಅಲ್ವಾ? ಸೊ ಈ ಮೈನಸ್ ನ ನಾವು ಇವೆಲ್ಲವೂ ಈಕ್ವಲ್ಸ್ ಟು ಈ ಕಡೆ ತಗೊಂಡ್ಬೇಡ, ಆಗ ಎಲ್ಲ ಸೈನ್ಸ್ ಚೇಂಜ್ ಆಗ್ತವೆ. ನಮ್ಗೆ ಇಲ್ಲಿ ಪ್ಲಸ್ ಬಂದ್ಬಿಡತ್ತೆ. ಓಕೆ, ಈಕ್ವಲ್ಸ್ ಟು ಈ ಕಡೆ ತಗೊಂಡ್ರೆ ಏನಾಗತ್ತೆ? ಎಕ್ಸ್ ಸ್ಕ್ವೇರ್, ಇದು ಮೈನಸ್ 55x ಆಯ್ತು, ಇದು ಪ್ಲಸ್ 750 ಆಯ್ತು, ಇಸ್ ಈಕ್ವಲ್ಸ್ ಟು 0 ಅಲ್ವಾ? ಇಕ್ವೇಶನ್ ಫಾರ್ಮೇಶನ್ ಆಯ್ತಲ್ವಾ? ಇದನ್ನೇ ಅವರು ಕೇಳಿದ್ರು. ಓಕೆ, ದಿಸ್ ಇಸ್ ದ ಆನ್ಸರ್. ಈಗ ನೆಕ್ಸ್ಟ್ ಒನ್ ಮಾಡೋಣ. ನೋಡಿ, ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ? ಚೆಕ್ ವೆದರ್ ದ ಫಾಲೋಯಿಂಗ್ ಆರ್ ಕ್ವಾಡ್ರಾಟಿಕ್ ಈಕ್ವೇಶನ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೆಲವೊಂದು ಈಕ್ವೇಶನ್ಸ್ ಕೊಟ್ಟಿದ್ದಾರೆ, ಇವು ಕ್ವಾಡ್ರಾಟಿಕ್ ಈಕ್ವೇಶನ್ ಅಂತ ಚೆಕ್ ಮಾಡ್ಬೇಕು. ನಾವು ಯಾವ ರೀತಿ ಚೆಕ್ ಮಾಡ್ಬೇಕು ಅಂತಂದ್ರೆ, ನಮ್ಗೆ ಇದೆಲ್ಲ ಸಾಲ್ವ್ ಮಾಡಿದ್ಮೇಲೆ ಲಾಸ್ಟಿಗೆ ನಮ್ಗೆ ಎಕ್ಸ್ ಸ್ಕ್ವೇರ್ ಬಂದ್ರೆ, ಎಕ್ಸ್ ಸ್ಕ್ವೇರ್ ಇದ್ರೆ ಮಾತ್ರ, ಅಂದ್ರೆ ಪವರ್ 2 ಇದ್ರೆ ಮಾತ್ರ ನಾವು ಅದನ್ನ ಕ್ವಾಡ್ರಾಟಿಕ್ ಈಕ್ವೇಶನ್ ಅಂತ ಹೇಳ್ತೀವಿ. ಈ ರೀತಿ ಎಕ್ಸರ್ಸೈಸ್ ಅಲ್ಲಿ ಕೂಡ ಮಾಡಿದೀವಲ್ವಾ? ಈಗ್ಲೂ ಅದೇ ರೀತಿ ಮಾಡೋಣ. ನೋಡಿ, ಇಲ್ಲಿ ಏನ್ ಕೊಟ್ಟಿದ್ದಾರೆ? ಫಸ್ಟ್ ಒನ್ ಎಕ್ಸ್ ಮೈನಸ್ 2 ಹೋಲ್ ಸ್ಕ್ವೇರ್ ಪ್ಲಸ್ 1 ಇಸ್ ಈಕ್ವಲ್ಸ್ ಟು 2x ಮೈನಸ್ 3 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎಕ್ಸ್ ಮೈನಸ್ 2 ಹೋಲ್ ಸ್ಕ್ವೇರ್ ಅಂದ್ರೆ ನಮ್ಗೆ ಯಾವ ಐಡೆಂಟಿಟಿ ನೆನಪಾಗ್ತಾ ಇದೆ? ನೋಡಿ, ಎ ಮೈನಸ್ ಬಿ ಹೋಲ್ ಸ್ಕ್ವೇರ್. ಈ ಐಡೆಂಟಿಟಿ ನೆನಪಾಗ್ತಾ ಇದೆ ಅಲ್ವಾ? ಸೇಮ್ ಅದೇ ರೀತಿ ಇದೆ. ಸೊ ಇದ್ರ ಎಕ್ಸ್ಪೆನ್ಷನ್ ಏನು? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಅಲ್ವಾ? ಸೇಮ್ ಅದೇ ರೀತಿ ಇಲ್ಲಿನೂ ಬರೆಯೋಣ. ನೋಡಿ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2 ಇಂಟು ಎ ಇಂಟು ಬಿ ಅಲ್ವಾ? ಎ ಪ್ಲೇಸ್ ಅಲ್ಲಿ ಎಕ್ಸ್ ಇದೆ, ಬಿ ಪ್ಲೇಸ್ ಅಲ್ಲಿ 2 ಇದೆ. ಸೊ ಬರೆದ್ವಿ. ಈಗ ಪ್ಲಸ್ 1 ಬರೆಯೋಣ. ಇಲ್ಲಿ ಪ್ಲಸ್ 1 ಇದೆಯಲ್ಲ, ಪ್ಲಸ್ 1 ಇಸ್ ಈಕ್ವಲ್ಸ್ ಟು ಏನಿದೆ? 2x ಮೈನಸ್ 3. ಈಗ ನೋಡಿ, ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಅಂದ್ರೆ 4 ಆಯ್ತು, ಮೈನಸ್ 2 2 ಜಾ 4, 4 ಇಂಟು ಎಕ್ಸ್ 4x ಪ್ಲಸ್ 1. ಈಗ ಈ 2x ನ ಈಕ್ವಲ್ಸ್ ಟು ಈ ಕಡೆ ತಗೊಳ್ಳೋಣ. ಮೈನಸ್ 2x ಆಯ್ತು. ಈ ಮೈನಸ್ 3 ಈಕ್ವಲ್ಸ್ ಟು ಈ ಕಡೆ ತಗೊಂಡ್ರೆ ಪ್ಲಸ್ 3 ಆಯ್ತು, ಇಸ್ ಈಕ್ವಲ್ಸ್ ಟು 0. ಈಗ ನೋಡಿ, ಎಕ್ಸ್ ಸ್ಕ್ವೇರ್ ಹಾಗೆ ಇಡೋಣ. ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲೇ ಬರ್ಕೊಂತ ಹೋಗೋಣ. ನೋಡಿ, ಇಲ್ಲಿ ಎಕ್ಸ್ ಟರ್ಮ್, ಇಲ್ಲಿ ಲೈಕ್ ಟರ್ಮ್ಸ್ ಇದಾವೆ ಎರಡು, ಮೈನಸ್ 4x ಮೈನಸ್ 2x. ಎರಡು ಮೈನಸ್ ಇರೋದ್ರಿಂದ ಆಡ್ ಮಾಡಬೇಕು. 4 ಪ್ಲಸ್ 2 6x ಆಯ್ತು. ಓಕೆ, ಕಾನ್ಸ್ಟೆಂಟ್ ನೋಡಿ, ಪ್ಲಸ್ 4 ಇದೆ, ಇಲ್ಲಿ ಪ್ಲಸ್ 1 ಇದೆ, ಪ್ಲಸ್ 3 ಇದೆ, ಅಂದ್ರೆ 4 ಪ್ಲಸ್ 1 5, 5 ಪ್ಲಸ್ 3 8 ಪ್ಲಸ್ 8 ಇಸ್ ಈಕ್ವಲ್ಸ್ ಟು 0. ನೋಡಿ, ಈಗ ಹೇಳಿ, ಇದು ಕ್ವಾಡ್ರಾಟಿಕ್ ಈಕ್ವೇಶನ್ ಎಸ್ ಆರ್ ನೋ? ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ ಅಂದ್ರೆ ಪವರ್ 2 ಇದೆ. ಸೊ ದಿಸ್ ಇಸ್ ದ ಕ್ವಾಡ್ರಾಟಿಕ್ ಈಕ್ವೇಶನ್. ಸೊ ಏನಂತ ಬರೆಯೋಣ? ಎಸ್, ದಿಸ್ ಈಸ್ ಎ ಕ್ವಾಡ್ರಾಟಿಕ್ ಈಕ್ವೇಶನ್. ಓಕೆ, ಸೇಮ್ ಅದೇ ರೀತಿ ನೋಡಿ, ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ? ಎಕ್ಸ್ ಇಂಟು ಎಕ್ಸ್ ಪ್ಲಸ್ 1 ಪ್ಲಸ್ 8 ಇಸ್ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ 2 ಇಂಟು ಎಕ್ಸ್ ಮೈನಸ್ 2 ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಸಾಲ್ವ್ ಮಾಡೋಣ. ನೋಡಿ, ಎಕ್ಸ್ ಇಂಟು ಎಕ್ಸ್ ಮಲ್ಟಿಪ್ಲೈ ಮಾಡೋಣ, ಎಕ್ಸ್ ಸ್ಕ್ವೇರ್ ಆಯ್ತು, ಪ್ಲಸ್ ಎಕ್ಸ್ ಇಂಟು 1 ಎಕ್ಸ್ ಆಯ್ತು, ಪ್ಲಸ್ 8 ಇದೆ, ಇಸ್ ಈಕ್ವಲ್ಸ್ ಟು, ಇಲ್ಲಿ ನೋಡಿ ಯಾವ ಐಡೆಂಟಿಟಿ ನೆನಪಾಗ್ತಾ ಇದೆ? ಎಕ್ಸ್ ಪ್ಲಸ್ 2 ಇಂಟು ಎಕ್ಸ್ ಮೈನಸ್ 2 ಇದೆ ಅಲ್ವಾ? ಸೊ ನಮ್ಗೆ ನೋಡಿ,
ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಸೇಮ್ ಇದೇ ರೀತಿ ಇಲ್ವಾ? ಈ ಐಡೆಂಟಿಟಿ ಏನು? ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಸೊ ಅದೇ ರೀತಿ ಬರೆಯೋಣ ಇಲ್ಲಿ, ಎಕ್ಸ್ ಸ್ಕ್ವೇರ್ ಮೈನಸ್ 2 ಸ್ಕ್ವೇರ್. ಆಯ್ತಾ? ಈಗ ಇದನ್ನೆಲ್ಲ ಈಕ್ವಲ್ಸ್ ಈ ಕಡೆ ತಗೊಳ್ಳೋಣ. ನೋಡಿ, ಎಕ್ಸ್ ಸ್ಕ್ವೇರ್, ಈ ಎಕ್ಸ್ ಸ್ಕ್ವೇರ್ ಈ ಕಡೆ ತಗೊಳ್ಳೋಣ, ಪ್ಲಸ್ ಹೋಗಿ ಮೈನಸ್ ಆಗತ್ತೆ. ಪ್ಲಸ್ ಎಕ್ಸ್ ಇದೆ, ಇಲ್ಲಿ ಪ್ಲಸ್ ಎಕ್ಸ್ ಬರೆಯೋಣ. ಪ್ಲಸ್ 8 ಇದೆ, ಪ್ಲಸ್ 8 ಬರೆಯೋಣ. ಇದು 2 ಸ್ಕ್ವೇರ್ ಅಂದ್ರೆ 4 ಆಯ್ತು. ಮೈನಸ್ 4 ನ ಈಕ್ವಲ್ಸ್ ಈ ಕಡೆ ತಗೊಂಡ್ರೆ ಏನಾಗುತ್ತೆ? ಪ್ಲಸ್ 4 ಇಸ್ ಈಕ್ವಲ್ಸ್ ಟು 0. ಈಗ ನೋಡಿ, ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗತ್ತಲ್ವಾ? ಈಗ ಎಕ್ಸ್ ಪ್ಲಸ್ 8 ಪ್ಲಸ್ 4 ಏನಾಯ್ತು? 12 ಇಸ್ ಈಕ್ವಲ್ಸ್ ಟು 0 ಉಳಿತು. ಈಗ ನೋಡಿ, ಇದು ಕ್ವಾಡ್ರಾಟಿಕ್ ಇಕ್ವೇಶನ್ ಅಂತ ಹೇಳ್ಬೋದಾ ನಾವು? ಇಲ್ಲಿ ಎಕ್ಸ್ ಸ್ಕ್ವೇರ್ ಟರ್ಮೇ ಇಲ್ಲ. ಸೊ ಇದನ್ನ ಕ್ವಾಡ್ರಾಟಿಕ್ ಇಕ್ವೇಶನ್ ಅಂತ ಹೇಳಕ್ಕೆ ಆಗಲ್ಲ. ಸೊ ಏನಂತ ಹೇಳೋಣ? ನೋ, ದಿಸ್ ಈಸ್ ನಾಟ್ ಎ ಕ್ವಾಡ್ರಾಟಿಕ್ ಇಕ್ವೇಶನ್. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್ ಒನ್ ನೋಡಿ. ಥರ್ಡ್ ಒನ್ ಏನ್ ಕೊಟ್ಟಿದ್ದಾರೆ ಇದರಲ್ಲಿ? ಎಕ್ಸ್ ಇಂಟು 2x ಪ್ಲಸ್ 3 ಇಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಯಾವ ರೀತಿ ಮಾಡ್ಬೇಕು? ಎಕ್ಸ್ ಇಂಟು 2x ಮಲ್ಟಿಪ್ಲೈ ಮಾಡಿದ್ರೆ ಏನಾಗತ್ತೆ? 2x ಸ್ಕ್ವೇರ್ ಪ್ಲಸ್ ಇದೆ, ಪ್ಲಸ್ ಬರೆಯೋಣ. ಎಕ್ಸ್ ಇಂಟು 3 3x ಇಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಆದ್ರೆ ಹಾಕೋಬಹುದು, ಇಲ್ಲ ಒಂದೇ ಸ್ಟೆಪ್ಪಿಗೆ ನಾವು ಹಾಕ್ಬಿಡೋಣ. ಇದನ್ನ ಈಕ್ವಲ್ಸ್ ಟು ಈ ಕಡೆ ತಗೊಳ್ಳೋಣ. ನೋಡಿ, ಮೈನಸ್ ಎಕ್ಸ್ ಸ್ಕ್ವೇರ್, ಓಕೆ, ಪ್ಲಸ್ 1 ಇದೆ, ಇದು ಕೂಡ ಈಕ್ವಲ್ಸ್ ಟು ಈ ಕಡೆ ಬಂದ್ರೆ ಮೈನಸ್ 1 ಇಸ್ ಈಕ್ವಲ್ಸ್ ಟು 0. ಓಕೆ, ಈಗ ನೋಡಿ 2x ಸ್ಕ್ವೇರ್ ಅಲ್ಲಿ ಮೈನಸ್ 1x ಸ್ಕ್ವೇರ್ ಮೈನಸ್ ಮಾಡಿದ್ರೆ ಏನ್ ಉಳಿಯತ್ತೆ? ಇವೆರಡು ಲೈಕ್ ಟರ್ಮ್ಸ್ ಅಲ್ವಾ? ಸೊ ಪ್ಲಸ್ 1 ಮೈನಸ್ ಇದೆ, ಮೈನಸ್ ಮಾಡಬೇಕು. 2 ನಲ್ಲಿ 1 ಮೈನಸ್ ಮಾಡಿದ್ರೆ 1x ಸ್ಕ್ವೇರ್ ಉಳಿತು. ಮತ್ತೇನು ಉಳಿತು? ಪ್ಲಸ್ 3x ಮೈನಸ್ 1 ಇಸ್ ಈಕ್ವಲ್ಸ್ ಟು 0. ಈಗ ನೋಡಿ, ಈಕ್ವೇಶನ್ ಅಲ್ಲಿ ಎಕ್ಸ್ ಸ್ಕ್ವೇರ್ ಇದೆ ಅಲ್ವಾ? ಪವರ್ 2 ಇರ್ಬೇಕು ನಮ್ಗೆ. ಎಕ್ಸ್ ಸ್ಕ್ವೇರ್ ಅಂದ್ರೆ ಪವರ್ 2 ಇದೆ ಅಂದ್ರೆ ಅದು ಕ್ವಾಡ್ರಾಟಿಕ್ ಈಕ್ವೇಶನ್. ಸೊ ನಾವ್ ಏನಂತ ಹೇಳ್ಬೋದು? ಎಸ್, ದಿಸ್ ಈಸ್ ಎ ಕ್ವಾಡ್ರಾಟಿಕ್ ಈಕ್ವೇಶನ್. ಓಕೆ, ಈಗ ಫೋರ್ತ್ ಒನ್ ನೋಡಿ ಏನ್ ಕೊಟ್ಟಿದೆ? ಎಕ್ಸ್ ಪ್ಲಸ್ 2 ಹೋಲ್ ಕ್ಯೂಬ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಕ್ಯೂಬ್ ಮೈನಸ್ 4 ಅಂತ ಕೊಟ್ಟಿದ್ದಾರೆ. ಇದರದ್ದು ನೋಡಿ ಎಕ್ಸ್ಪಾನ್ಷನ್ ಏನು? ಎಕ್ಸ್ ಪ್ಲಸ್ 2 ಹೋಲ್ ಕ್ಯೂಬ್ ಅಂದ್ರೆ ಐಡೆಂಟಿಟಿ ನಮ್ಗೆ ಗೊತ್ತಿದೆ ಅಲ್ವಾ? ನೋಡಿ ಇಲ್ಲಿ ಬರೀತೀನಿ, ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಅಂದ್ರೆ ಐಡೆಂಟಿಟಿ ಎಕ್ಸ್ಪಾನ್ಷನ್ ಏನು? ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್, ನಾನು ಯಾವ ರೀತಿ ಹೇಳ್ಕೊಟ್ಟಿದ್ದೆ ಈಸಿ ಮೆಥಡ್, ಪ್ಲಸ್ 3ab ಪ್ಲಸ್ 3ab ಅಂತ ಬರಿಬೇಕು. ಓಕೆ, ಫಸ್ಟ್ 3ab ಬರ್ದಿತ್ವಲ್ಲ, ಅಲ್ಲಿ a ಗೆ ಸ್ಕ್ವೇರ್ ಕೊಡಿ. ಸೆಕೆಂಡ್ 3ab ಬರ್ದಿತ್ವಲ್ಲ, ಅದಕ್ಕೆ b ಗೆ ಸ್ಕ್ವೇರ್ ಕೊಡಿ. ಓಕೆ, ಈಸಿ ಮೆಥಡ್ ಅಲ್ಲಿ ನಾವು ನೆನ್ಪಿಟ್ಕೋಬಹುದು. ಈಗ ಇದೇ ಎಕ್ಸ್ಪಾನ್ಷನ್ ಇಲ್ಲಿ ಮಾಡೋಣ. ಓಕೆ, ನೋಡಿ, a ಕ್ಯೂಬ್ ಪ್ಲಸ್ b ಕ್ಯೂಬ್ ಪ್ಲಸ್ 3ab ಪ್ಲಸ್ ಅಗೇನ್ 3ab ಅಲ್ವಾ? ಈಗ ಎ ಗೆ ಸ್ಕ್ವೇರ್ ಕೊಡೋಣ, ಇಲ್ಲಿ ಬಿ ಗೆ ಸ್ಕ್ವೇರ್ ಕೊಡೋಣ. ಆಯ್ತಾ? ಈಗ ಇಸ್ ಈಕ್ವಲ್ಸ್ ಟು ಎಕ್ಸ್ ಕ್ಯೂಬ್ ಮೈನಸ್ 4. ಈಗ ನೋಡಿ, ಎಕ್ಸ್ ಕ್ಯೂಬ್ ಪ್ಲಸ್ 2 ಕ್ಯೂಬ್ ಅಂದ್ರೆ 8 ಆಯ್ತು, ಪ್ಲಸ್ ನೋಡಿ ಇಲ್ಲಿ ವೇರಿಯೇಬಲ್ ಎಕ್ಸ್ ಸ್ಕ್ವೇರ್ ಇದೆ, ಇದ್ ಬಿಡೋಣ, ನಂಬರ್ ಒಂದೇ ಮಲ್ಟಿಪ್ಲೈ ಮಾಡೋಣ. 3 2 6, 6 ಇಂಟು ಎಕ್ಸ್ ಸ್ಕ್ವೇರ್ 6x ಸ್ಕ್ವೇರ್ ಪ್ಲಸ್ ನೋಡಿ 2 ಸ್ಕ್ವೇರ್ ಅಂದ್ರೆ 4 ಆಯ್ತು, 4 3 12 ಆಯ್ತು, 12 ಇಂಟು ಎಕ್ಸ್ 12x. ಓಕೆ, ಈಗ ಇದನ್ನು ಈಕ್ವಲ್ಸ್ ಟು ಈ ಕಡೆ ತಗೊಳ್ಳೋಣ. ಸೊ ನೋಡಿ, ನಾವು ಒಂದು ಪಕ್ಕಕ್ಕೆ ಒಂದನ್ನು ತಗೋಬಹುದಾಗಿತ್ತು, ಇಲ್ಲಿ ಎಕ್ಸ್ ಕ್ಯೂಬ್ ಬರ್ದ್ವಲ್ಲ, ಇಲ್ಲೇ ತಗೋಬಹುದಾಗಿತ್ತು, ಇಲ್ಲಿನೂ ತಗೋಬಹುದು. ಓಕೆ, ಎಲ್ಲಾದ್ರೂ ತಗೋಬಹುದು, ಆದ್ರೆ ಅದನ್ನ ನೋಡಿ, ಈಗ ಪ್ಲಸ್ ಎಕ್ಸ್ ಕ್ಯೂಬ್ ಇದೆಲ್ಲ ಈ ಕಡೆ ಬಂದ್ರೆ ಮೈನಸ್ ಎಕ್ಸ್ ಕ್ಯೂಬ್ ಆಯ್ತು.
ಇಲ್ಲಿ -4 ಇದ್ರೆ ಈಕ್ವಲ್ಸ್ ಟು ಈ ಕಡೆ ಬಂದ್ರೆ +4 ಆಯ್ತು, ಇಸ್ ಈಕ್ವಲ್ಸ್ ಟು 0. ಈಗ ನೋಡಿ, ಇಲ್ಲಿ +x³ ಇದೆ, ಇಲ್ಲಿ -x³ ಇದೆ, ಏನಾಗತ್ತೆ? ಕ್ಯಾನ್ಸಲ್. ಓಕೆ, x² ಟರ್ಮ್ ಒಂದೇ ಇದೆ, ಸೊ ಬರೆಯೋಣ 6x² ಅಂತ. ಇನ್ನ x ಟರ್ಮ್ ಎಷ್ಟಿದೆ? ಒಂದೇ ಇದೆ, +12x. ಇನ್ನು ಕಾನ್ಸ್ಟೆಂಟ್ ಏನಿದೆ? +8 ಇದೆ, +4 ಇದೆ, ಆಡ್ ಮಾಡಿದ್ರೆ +12 ಆಯ್ತು, ಇಸ್ ಈಕ್ವಲ್ಸ್ ಟು 0. ಓಕೆ, ಈಗ ಇದು ಕ್ವಾಡ್ರಾಟಿಕ್ ಈಕ್ವೇಶನ್. ಎಸ್ ಆರ್ ನೋ ಅಂತ ಕೇಳಿದ್ರೆ ಏನ್ ಹೇಳ್ತೀರಿ? ನೋಡಿ, ಇಲ್ಲಿ x² ಇದೆ ಅಂದ್ರೆ ಪವರ್ 2 ಇದೆ, ಸೊ ನಾವೇನ್ ಹೇಳ್ತೀವಿ? ಎಸ್, ದಿಸ್ ಈಸ್ ಎ ಕ್ವಾಡ್ರಾಟಿಕ್ ಈಕ್ವೇಶನ್. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್ ಒನ್ ಮಾಡಿ. ನೋಡಿ, ಥರ್ಡ್ ಒನ್ ಏನ್ ಕೊಟ್ಟಿದ್ದಾರೆ? ಫೈಂಡ್ ದ ರೂಟ್ಸ್ ಆಫ್ ದ ಈಕ್ವೇಶನ್ 2x² - 5x + 3 = 0 ಬೈ ಫ್ಯಾಕ್ಟರೈಸೇಷನ್ ಅಂತ ಕೊಟ್ಟಿದ್ದಾರೆ. ಈ ರೀತಿ ಎಕ್ಸರ್ಸೈಸ್ ಅಲ್ಲಿ ಕೂಡ ತುಂಬಾ ಮಾಡಿದೀವಿ ನೋಡಿ. ಬೈ ಸ್ಪ್ಲಿಟಿಂಗ್ ಬೈ ಮಿಡಲ್ ಟರ್ಮ್ ಮೆಥಡ್ ಮಾಡ್ಬೇಕು, ಫ್ಯಾಕ್ಟರೈಸೇಷನ್ ಮೆಥಡ್ ಅಂದ್ರೆ. ಓಕೆ, ಸೊ ಏನ್ ಮಾಡ್ಬೇಕು ನಾವು? ಕಾನ್ಸ್ಟೆಂಟ್ ಏನ್ ಕೊಟ್ಟಿದ್ದಾರೆ? 3 ಇದೆ, ಇಂಟು ಕೋಎಫಿಷಿಯಂಟ್ ಆಫ್ x² ಏನಿದೆ? 2 ಇದೆ, ಇಸ್ ಈಕ್ವಲ್ಸ್ ಟು 6 ಬಂತು ಅಲ್ವಾ? ಸೊ ಈ 6 ನ ನಾವು ಇಲ್ಲಿ ಮಿಡಲ್ -5 ಬರ್ಬೇಕು, ಆ ರೀತಿ ನೋಡ್ಬೇಕು. ನೋಡಿ, ಫ್ಯಾಕ್ಟರೈಸೇಷನ್ ಮಾಡೋಣ, ಫ್ಯಾಕ್ಟರ್ಸ್ ತೆಗೆಯೋಣ. 2 3s 3 1s. ಸೊ ನಮ್ಗೆ ಇಲ್ಲಿ ಪ್ಲಸ್ ಮಾಡಿದ್ರೆ ಏನ್ ಬರ್ಬೇಕು? -5 ಬರ್ಬೇಕು. ಸೊ ಯಾವ ರೀತಿ ಮಾಡಿದ್ರೆ ಬರತ್ತೆ ನೋಡಿ, ಆಡ್ ಮಾಡಿದ್ರೆ ಬರತ್ತಲ್ವಾ? -2 -3 ಆಡ್ ಮಾಡಿದ್ರೆ ನಮ್ಗೆ -5 ಬರುತ್ತೆ. ಸೊ ಮಲ್ಟಿಪ್ಲೈ ಮಾಡಿದ್ರೆ 2 3s 6 ಆಯ್ತು, ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು. ಸೊ 2x² - 2x - 3x + 3 ಇಸ್ ಈಕ್ವಲ್ಸ್ ಟು 0. ಈಗ ನೋಡಿ, ಇವೆರಡರಲ್ಲಿ ಯಾವ್ದು ಕಾಮನ್ ತೆಗಿಬಹುದು ನಾವು? 2x ಕಾಮನ್ ಇದೆಯಲ್ಲ, ಸೊ 2x ಕಾಮನ್ ತೆಗೆದ್ರೆ ಏನ್ ಉಳಿತು? ಇಲ್ಲಿ ಓನ್ಲಿ x ಉಳಿತು ಅಲ್ವಾ? 2 ಕಾಮನ್ ತೆಗ್ದಿದೀವಿ, 1x ಕಾಮನ್ ತೆಗ್ದಿದೀವಿ, ಮೈನಸ್ ಇಲ್ಲಿ 2x ಇದೆ, 2x ತೆಗೆದ್ಬಿಟ್ಟಿವಿ, ಸೊ 1 ಅಂತ ಬರಿಬೇಕು, ಏನು ಇಲ್ಲ ಅಂದ್ರೆ 1 ಅಂತ ಬರಿಬೇಕು. ಮೈನಸ್ ಇಲ್ಲಿ ಏನ್ ಕಾಮನ್ ತೆಗಿಬಹುದು ನಾವು? 3 ಕಾಮನ್ ಇದೆಯಲ್ಲ, ಸೊ 3 ಕಾಮನ್ ತೆಗಿ. ಈಗ 3 ಹೊರಗಡೆ ತೆಗೆದ್ಬಿಟ್ಟಿವಿ, ಒಳಗಡೆ ಏನ್ ಉಳಿತು? ಓನ್ಲಿ x ಉಳಿತು. ಈಗ ಇಲ್ಲಿ ಮೈನಸ್ ತಗೋಬೇಕು, ಯಾಕೆ? ಇಲ್ಲಿ ಪ್ಲಸ್ ಇದೆಯಲ್ಲ ಮೇಡಮ್, ಅಂದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗತ್ತೆ. ಓಕೆ, ಸೊ ಮೈನಸ್ ತಗೊಂಡ್ವಿ, ಇನ್ನು 3 ಕಾಮನ್ ತೆಗೆದ್ಬಿಟ್ಟಿವಿ, 1 ಉಳಿಯತ್ತೆ. ನೋಡಿ, ಇಲ್ಲಿ ಸೇಮ್ ಬರ್ಬೇಕು, ಅದನ್ನು ನೋಡ್ಕೊಂಡ್ರೆ ನಿಮ್ಗೆ ಗೊತ್ತಾಗ್ಬಿಡತ್ತೆ. ಓಕೆ, ಮೈನಸ್ ತಗೋಬೇಕಾ ಪ್ಲಸ್ ತಗೋಬೇಕಾ ಅಂತ. ಈಗ x - 1 ಕಾಮನ್ ಇದೆ, ಸೊ x - 1 ಬರೆಯೋಣ. ಇಲ್ಲಿ 2x - 3 ಇಸ್ ಈಕ್ವಲ್ಸ್ ಟು 0. ಈಗ ರೂಟ್ಸ್ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ, ಸೊ x - 1 ಇಸ್ ಈಕ್ವಲ್ಸ್ ಟು 0 ಅಂತ ಒಂದು ಬರ್ಕೊಳ್ಳೋಣ, 2x - 3 ಇಸ್ ಈಕ್ವಲ್ಸ್ ಟು 0 ಅಂತ ಇನ್ನೊಂದು ಬರ್ಕೊಳ್ಳೋಣ. ಈಗ ನೋಡಿ, x ಇಸ್ ಈಕ್ವಲ್ಸ್ ಟು ಈ -1 ಈಕ್ವಲ್ಸ್ ಟು ಈ ಕಡೆ ಹೋದ್ರೆ +1 ಆಯ್ತು, ಸೊ x ಇಸ್ ಈಕ್ವಲ್ಸ್ ಟು 1 ಅಂತ ಒಂದು ವ್ಯಾಲ್ಯೂ ಬಂತು. ಈಗ ಇಲ್ಲಿ ನೋಡೋಣ, 2x ಇಸ್ ಈಕ್ವಲ್ಸ್ ಟು ಈ -3 ಈಕ್ವಲ್ಸ್ ಟು ಈ ಕಡೆ ಕಳಿಸಿದ್ರೆ +3 ಆಯ್ತು. ಸೊ x ಇಸ್ ಈಕ್ವಲ್ಸ್ ಟು ಏನಾಗತ್ತೆ? 3, ಈ 2 ಈಕ್ವಲ್ಸ್ ಟು ಈ ಕಡೆ ಹೋದ್ರೆ ಡಿವೈಡ್ ಆಗತ್ತೆ, ಯಾಕಂದ್ರೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಆಗ್ತಾ ಇದೆಯಲ್ಲ, ಸೊ ಈ ಕಡೆ ಹೋಗಿ ಡಿವೈಡ್ ಆಗತ್ತೆ. ಸೊ x ಇಸ್ ಈಕ್ವಲ್ಸ್ ಟು 3/2 ಬಂತು. ಸೊ ನಾವೇನ್ ಹೇಳ್ಬೋದು? 1 and 3/2 are the roots of this equation. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್ ಒನ್ ನೋಡಿ, ಫೋರ್ತ್ ಒನ್ ಏನ್ ಕೊಟ್ಟಿದ್ದಾರೆ? ಫೈಂಡ್ ದ ರೂಟ್ಸ್ ಆಫ್ ದ ಈಕ್ವೇಶನ್ 6x² - x - 2 ಇಸ್ ಈಕ್ವಲ್ಸ್ ಟು 0 ಅಂತ. ಈಗ ತಾನೇ ಮಾಡಿದ್ವಲ್ವಾ? ಸೇಮ್ ಅದೇ ರೀತಿ ಇದು ಕೂಡ ಮಾಡೋಣ. ನೋಡಿ, 6x² - x - 2 ಇಸ್ ಈಕ್ವಲ್ಸ್ ಟು 0 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಯಾವ ಮೆಥಡ್ ಇಂದ ಮಾಡಿ ಅಂತ ಏನು ಹೇಳಿಲ್ಲ, ನಾವು ಫ್ಯಾಕ್ಟರೈಸೇಷನ್ ಮೆಥಡ್ ಮಾಡೋಣ. ನೋಡಿ, ಕಾನ್ಸ್ಟೆಂಟ್ ಏನಿದೆ? -2 ಇದೆ, ಇಂಟು ಕೋಎಫಿಷಿಯಂಟ್ ಆಫ್ x² ಏನಿದೆ? 6 ಇದೆ, ಸೊ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೆ? -12 ಬರುತ್ತೆ. ಈಗ ನಮ್ಗೆ ಮಿಡಲ್ ಅಲ್ಲಿ ಏನ್ ಬೇಕು?
-1 ಬರಬೇಕು ಅಲ್ವಾ? ಸೊ ಫ್ಯಾಕ್ಟರ್ಸ್ ತೆಗೆಯೋಣ ನೋಡಿ. 2 6 2 3 3 1. ಈಗ ನಮ್ಗೆ ಮಿಡಿಲ್ ಅಲ್ಲಿ -1 ಬರ್ಬೇಕು ಅಂದ್ರೆ -4 + 3 = ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ? -1 ಬರುತ್ತೆ. ಮಲ್ಟಿಪ್ಲೈ ಮಾಡಿದ್ರೆ ನೋಡಿ 4 3 12, ಮೈನಸ್ ಇಂಟು ಪ್ಲಸ್ ಮೈನಸ್, ಸೊ -12 ಕೂಡ ಬರ್ತಾ ಇದೆ ಮಲ್ಟಿಪ್ಲೈ ಮಾಡಿದ್ರೆ. ಸೊ ಬರೆಯೋಣ 6x² - 4x + 3x - 2 = 0. ಓಕೆ, ಈಗ ನೋಡಿ ಇವೆರಡರಲ್ಲಿ ಏನ್ ಕಾಮನ್ ತೆಗಿಬಹುದು ನಾವು? 2 ಕಾಮನ್ ಇದೆ ಅಲ್ವಾ, 2x, ಸೊ 2x ಕಾಮನ್ ತೆಗಿಯೋಣ. ಕಾಮನ್ ತೆಗೆದ್ರೆ ಏನ್ ಉಳಿಯತ್ತೆ? 2 3s ಆಗುತ್ತಲ್ವಾ, 2 3s 6 ಆಯ್ತು. ಸೊ 3 ಉಳಿತು, ಇನ್ನು 1x ಹೊರಗಡೆ ತೆಗ್ದೀವಿ, 1x ಉಳಿತು. ಮೈನಸ್ ಇಲ್ಲಿ ಏನ್ ಉಳಿಯತ್ತೆ? 2 ಉಳಿಯತ್ತೆ ನೋಡಿ, 2 2s 4 ಆಯ್ತು. x ಹೊರಗಡೆ ತೆಗ್ದಿದೀವಿ, ಸಾಕು. ಪ್ಲಸ್ ನೋಡಿ ಇಲ್ಲಿ ಏನ್ ಕಾಮನ್ ಇದೆ? ಇವೆರಡರಲ್ಲಿ ಏನೂ ಇಲ್ಲ, ಸೊ ಏನು ಇಲ್ಲ ಅಂದ್ರೆ 1 ಅಂತ ಬರ್ಕೋಬೇಕು. ಈಗ ನೋಡಿ 3x ಆಸ್ ಇಟ್ ಈಸ್ ಬರಿಬೇಕು, ಯಾಕಂದ್ರೆ ಕಾಮನ್ ಏನಿಲ್ಲ, -2. ನೋಡಿ ಇವೆರಡು ಸೇಮ್ ಆಯ್ತಲ್ವಾ? ಇವೆರಡು ಸೇಮ್ ಆದ್ರೆ ನಾವು ಮಾಡ್ತಾ ಇರೋದು ಕರೆಕ್ಟ್ ಅಂತ. ಈಗ ಇವೆರಡರಲ್ಲಿ ಕಾಮನ್ 3x - 2 ಇದೆ, ಇನ್ನೊಂದು 2x + 1 = 0. ಈಗ ನೋಡಿ 3x - 2 = 0 ಅಂತ ಒಂದ್ ಹಾಕೊಳ್ಳೋಣ, 2x + 1 = 0 ಅಂತ ಇನ್ನೊಂದು ಹಾಕೊಳ್ಳೋಣ. ಈಗ 3x = ಈ -2 ನ ಈ ಕಡೆ ಕಳ್ಸಿದ್ರೆ +2 ಆಯ್ತು. x = 2, ಈ 3 ನ ಈ ಕಡೆ ಕಳ್ಸಿದ್ರೆ ಡಿವೈಡ್ ಆಗತ್ತೆ ಅಲ್ವಾ? ಸೊ x = 2/3 ಅಂತ ಒಂದ್ ವ್ಯಾಲ್ಯೂ ಬಂತು. ಓಕೆ, ಇಲ್ಲಿ ನೋಡೋಣ 2x = ಈ +1 ಈ ಕಡೆ ಕಳ್ಸಿದ್ರೆ -1 ಆಯ್ತು. x = -1, ಈ 2 ನ ಈ ಕಡೆ ಕಳ್ಸಿದ್ರೆ ಡಿವೈಡ್ ಆಯ್ತು. ಸೊ x = -1/2 ಬಂತು. ಸೊ ನಾವೇನ್ ಹೇಳ್ಬೋದು? ದೀಸ್ ಆರ್ ದ ರೂಟ್ಸ್ ಆಫ್ ದ ಈಕ್ವೇಶನ್. ಇಲ್ಲ ಸೆಂಟೆನ್ಸ್ ಅಲ್ಲಿ ಬರಿತೀವಿ ಅಂದ್ರೆ ಬರೀರಿ 2/3 and -1/2 ಆರ್ ದ ರೂಟ್ಸ್ ಆಫ್ ದಿಸ್ ಈಕ್ವೇಶನ್ ಅಂತ ಬರೀರಿ. ಓಕೆ, ದಿಸ್ ಇಸ್ ದ ಆನ್ಸರ್. ಈಗ ನೆಕ್ಸ್ಟ್ ಒನ್ ಮಾಡಿ ನೋಡಿ. 5th ಒನ್ ಏನ್ ಕೊಟ್ಟಿದ್ದಾರೆ? ಫೈಂಡ್ ದ ರೂಟ್ಸ್ ಆಫ್ ದ ಈಕ್ವೇಶನ್ 3x² - 2√6x + 2 = 0 ಅಂತ ಕೊಟ್ಟಿದ್ದಾರೆ. ಇದಕ್ಕೂ ಮುಂಚೆ ಮಾಡಿದ್ವಲ್ವಾ, ಸೇಮ್ ಅದೇ ರೀತಿ ಇದನ್ನು ಮಾಡ್ಬೇಕು. ಆದ್ರೆ ಇಲ್ಲಿ √6 ಅಂತ ಕೊಟ್ಟಿದ್ದಾರೆ. ಏನ್ ಮೇಡಮ್ ಈ ರೀತಿ ಕೊಟ್ರೆ ಯಾವ ರೀತಿ ಮಾಡ್ಬೇಕು ನಮ್ಗೆ ಅಂತ ಟೆನ್ಷನ್ ಮಾಡ್ಕೋಬೇಡ್ರಿ, ನಾನು ಈಸಿ ಮೆಥಡ್ ಅಲ್ಲಿ ಹೇಳ್ಕೊಡ್ತೀನಿ. ನೋಡಿ ಕಾನ್ಸ್ಟೆಂಟ್ ಏನಿದೆ? 2 ಇದೆ, ಇಂಟು ಕೋಎಫಿಷಿಯಂಟ್ ಆಫ್ x² ಏನಿದೆ? 3 ಇದೆ. ಸೊ ಏನ್ ಬಂತು? 2 3s 6 ಬಂತು. ನಮಗೆ ಮಿಡಲ್ ಟರ್ಮ್ ಏನ್ ಬರ್ಬೇಕು? -2√6 ಬರ್ಬೇಕು. ಈ 6 ಫ್ಯಾಕ್ಟರ್ಸ್ ಏನ್ ಬರ್ತವೆ? 2 3s 3 1s. ಇಷ್ಟು ಫ್ಯಾಕ್ಟರ್ಸ್ ಬಂದ್ವು. ನಮ್ಗೆ ಏನ್ ಬರ್ಬೇಕು ಇಲ್ಲಿ? ಪ್ಲಸ್ ಆರ್ ಮೈನಸ್ ಮಾಡಿದ್ರೆ, ಪ್ಲಸ್ ಮಾಡಿದ್ರೆ -2√6 ಬರ್ಬೇಕು. ಯಾವ ರೀತಿ ಮಾಡ್ಬೇಕು ಮೇಡಮ್? ಇಲ್ಲಿ ಫ್ಯಾಕ್ಟರ್ಸ್ ನೋಡಿದ್ರೆ 2 3 ಬಂದಿದಾವೆ, ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಇಲ್ಲಿ 6 ಬರ್ಬೇಕು ಅಂತಂದ್ರೆ ನೋಡಿ, ಯಾವುದೇ ನಂಬರ್ ಆಗ್ಲಿ, ಯಾವುದೇ ನಂಬರ್ ತಗೊಳ್ರಿ, √2 ಇಂಟು √2 ಮಾಡಿದ್ರಿ ಏನಾಗತ್ತೆ? 2 ಆಗತ್ತೆ ಅಲ್ವಾ? ಸೇಮ್ ಅದೇ ರೀತಿ √6 ಇಂಟು √6 ಮಾಡಿದ್ರೆ ಏನಾಗತ್ತೆ? 6 ಬರುತ್ತೆ ಅಲ್ವಾ? ಸೇಮ್ ಅದೇ ರೀತಿ ಇಲ್ಲಿನೂ ಮಾಡೋಣ ನೋಡಿ. √6 ಇಂಟು √6 ಮಾಡಿದ್ರೆ ನಮ್ಗೆ 6 ಬರ್ತಾ ಇದೆ. ನಮ್ಗೆ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರ್ಬೇಕು? ಅದು ಬರ್ತಾ ಇದೆ 6. ಇಲ್ಲಿ ಆಡ್ ಮಾಡಿದ್ರೆ ಯಾವ ರೀತಿ ಆಡ್ ಮಾಡ್ಬೇಕು ಮೇಡಮ್ ಅಂತಂದ್ರೆ ನೋಡಿ, -1√6, ಓಕೆ, -1√6. ಇಲ್ಲಿ -1 ಇದೆ, ಇಲ್ಲಿ -1 ಇದೆ. ಏನ್ ಮಾಡ್ಬೇಕು? ಎರಡು ಆಡ್ ಮಾಡ್ತೀವಿ. ಆಡ್ ಮಾಡಿದ್ರೆ ಏನಾಗುತ್ತೆ? -2√6 ಆಯ್ತಲ್ವಾ? ಸೇಮ್ ಇದನ್ನೇ ಅಲ್ಲಿ ಬರೆಯೋಣ. ಓಕೆ, -√6, ಇಲ್ಲಿನೂ -√6 ಆಡ್ ಮಾಡಿದ್ರೆ ಮೈನಸ್ ಮೈನಸ್ ಬರಿಬೇಕು.
ಬರೆದ್ರೆ -2√6 ಬರುತ್ತೆ. ಸೊ ಬರೆಯೋಣ. 3x² ಮೈನಸ್ 1√6x ಅಗೇನ್ ಮೈನಸ್ √6x ಅಂದ್ರೆ ಇಲ್ಲಿ ಏನು ಇಲ್ಲಲ್ಲ, 1 ಇದೆ ಅಂತ ಅರ್ಥ. ಓಕೆ, 1√6x ಪ್ಲಸ್ 1√6x ಅಂದ್ರೆ ಪ್ಲಸ್ ಅಂದ್ರೆ ಎರಡು ಪ್ಲಸ್ ಮಾಡಿದ್ರೆ ನಮ್ಗೆ ಇಲ್ಲಿ ಏನಾಗ್ತಾ ಇದೆ, ಆಡ್ ಆಗ್ತಾ ಇದೆಯಲ್ಲ, ಎರಡು ಮೈನಸ್ ಇದ್ರೆ ಸೊ -2√6 ಬಂತು. ಮಲ್ಟಿಪ್ಲೈ ಮಾಡಿದ್ರೆ √6 ಇಂಟು √6 6 ಆಯ್ತು, ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು, ಸೊ +6 ಬಂತು. +2 = 0. ಈಗ ನೋಡಿ, ಈಗ ಮೇಡಮ್ ಇಲ್ಲಿ ಏನ್ ಕಾಮನ್ ಇಲ್ಲಲ್ಲ, ಯಾವ ರೀತಿ ತೆಗಿಬೇಕು ಅಂತಂದ್ರೆ ನೋಡಿ, ಯಾವ ರೀತಿ ಮಾಡ್ಬೇಕು ಅಂತ ಹೇಳ್ಕೊಡ್ತೀನಿ. ಇದು 3 ಇದೆ, ಈ 3ನ ನಾವು ಯಾವ ರೀತಿ ಬರ್ಕೋಬಹುದು ನೋಡಿ, √3 ಇಂಟು √3 ಬರ್ಕೋಬಹುದಲ್ವಾ. √3 ಇಂಟು √3 ಅಂದ್ರೆ 3ನೇ ಆಗತ್ತೆ ಅಲ್ವಾ. ಸೊ √3 ಇಂಟು √3 x² ಮೈನಸ್ ಈ √6ನ ನಾವು √2 ಇಂಟು √3 ಬರ್ಕೋಬಹುದಲ್ವಾ, ಅಂಡರ್ ರೂಟೇ ಇರೋದು ಎರಡೂನು. ಸೊ ಈ ರೀತಿ ಕೂಡ ಬರ್ಕೋಬಹುದು, 2 3 6 ಆಯ್ತು. ಸೊ ಎಕ್ಸ್ ಇದೆ ಮೈನಸ್ ಇಲ್ಲಿನೂ ಅದೇ ರೀತಿ ಬರ್ಕೊಳ್ಳೋಣ. √6ನ ನಾವು √2 ಇಂಟು √3. ಓಕೆ, ಇಲ್ಲಿನೂ ಎಕ್ಸ್ ಬರುತ್ತೆ ಪ್ಲಸ್ 2 = 0. ಯಾಕೆ ಈ ರೀತಿ ಬರ್ಕೊಂಡ್ವಿ ಅಂದ್ರೆ ನಾವು ಕಾಮನ್ ತೆಗಿಬಹುದು ಈಸಿಯಾಗಿ, ಅದಕ್ಕೋಸ್ಕರ, ಇನ್ನೇನು ಇಲ್ಲ. ಓಕೆ, ಈಗ ಫಸ್ಟ್ ನಾವು ಇವೆರಡ್ರಲ್ಲಿ ಕಾಮನ್ ತೆಗಿತೀವಲ್ವಾ ಯಾವಾಗ್ಲೂ. ಸೊ ಇವೆರಡ್ರಲ್ಲಿ ಏನ್ ಕಾಮನ್ ಇದೆ, ಒಂದು ಎಕ್ಸ್ ಇದೆ ವೇರಿಯಬಲ್, ಇನ್ನು ನೋಡಿ √3 ಬರುತ್ತೆ, ಇಲ್ಲಿನೂ √3 ಇದೆ, ಇಲ್ಲಿನೂ √3 ಇದೆ, √2 ಇಲ್ಲಿ ಇಲ್ಲ, ಸೊ √3 ಕಾಮನ್. ಸೊ ಏನ್ ಉಳಿಯುತ್ತೆ, ಒಂದ್ √3 ತೆಗ್ದಿವಿ, ಒಂದ್ √3 ಉಳಿತು, 1x ತೆಗ್ದಿವಿ, 1x ಉಳಿತು, ಮೈನಸ್ ಇಲ್ಲಿನೂ √3 ತೆಗ್ದಿವಿ, ಸೊ ಏನ್ ಉಳಿತು, √2 ಎಕ್ಸ್ ಇಲ್ಲಿ ತೆಗ್ದ್ಬಿಟ್ಟಿವಲ್ಲ, ಸಾರಿ, ಮೈನಸ್ ಇವೆರಡ್ರಲ್ಲಿ ಏನ್ ಕಾಮನ್ ತೆಗಿಬಹುದು ನೋಡಿ, ಇದನ್ನ ನಾನು ಬರಿಬೇಕಾಗಿತ್ತು, ಸಾರಿ. ಈ 2ನ ನಾವು ಇಲ್ಲಿ 3 ಯಾವ ರೀತಿ ಬರ್ಕೊಂಡ್ವು, ಇಲ್ಲಿ 2ಗೂ ಅದೇ ರೀತಿ ಬರ್ಕೊಳ್ಳೋಣ. √2 ಇಂಟು √2 ಓಕೆ = 0. ಅರ್ಥ ಆಯ್ತಾ? ಈ 2ನೇ √2 ಇಂಟು √2 ಮಾಡ್ಕೊಂಡ್ವಿ, ಯಾಕೆ ಕಾಮನ್ ತೆಗಿಯಕ್ ಬರುತ್ತೆ ಅಂತ. ಈಗ ನೋಡಿ ಇವೆರಡರಲ್ಲಿ ಯಾವ ಕಾಮನ್ ತೆಗಿಬಹುದು, √2 ಕಾಮನ್ ಇದೆ ಅಲ್ವಾ, ಸೊ √2 ಕಾಮನ್ ತೆಗೆದ್ವಿ, ಇನ್ನು ಏನು ಇಲ್ಲ ಕಾಮನ್. ಸೊ ಬ್ರಾಕೆಟ್ ಸ್ಟಾರ್ಟ್ಸ್, ಇಲ್ಲಿ ಏನು ಉಳಿತು, √2 ತೆಗೆದ್ಬಿಟ್ವಿ, √3 ಉಳಿತು, ಎಕ್ಸ್ ಇದೆ, ಎಕ್ಸ್ ಬರೆಯೋಣ. ಈಗ ಇಲ್ಲಿ ಮೈನಸ್ ತೆಗ್ದಿದೀವಿ, ಸೊ ಇಲ್ಲೇನ್ ಬರಿಬೇಕು, ಮೈನಸ್, ಯಾಕೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಇಲ್ಲಿ ಒಂದ್ √2 ತೆಗ್ದಿದೀವಿ, ಇನ್ನೊಂದು √2 ಉಳಿತು, = 0. ಇಲ್ಲಿ ನೋಡಿ ಸೇಮ್ ಇದೆನಾ, ಸೇಮ್ ಇದೆ ಅಂದ್ರೆ ನಾವು ಮಾಡ್ತಿರೋದು ಕರೆಕ್ಟ್ ಅಂತ. ಓಕೆ, ಅಗೇನ್ ಇವೆರಡರಲ್ಲಿ ಇದು ಕಾಮನ್ ಇದೆ, √3x ಮೈನಸ್ √2 ಅಗೇನ್ √3x ಮೈನಸ್ √2 = 0. ನೋಡಿ ಇಲ್ಲಿ ಎರಡೂ ಸೇಮ್ ಬಂದ್ವು ಅಲ್ವಾ. ಓಕೆ, ಸೇಮ್ ಬಂದ್ರು ಮಾಡ್ಬೇಕು, ಡಿಫ್ರೆಂಟ್ ಬಂದ್ರು ಮಾಡ್ಬೇಕು. ನೋಡಿ ಈ ರೀತಿ ಬರ್ಕೊಳ್ಳೋಣ, √3x ಮೈನಸ್ √2 = 0 ಅಂತ ಒಂದು ಹಾಕೊಳ್ಳೋಣ, ಅಗೇನ್ √3x ಮೈನಸ್ √2 = 0 ಅಂತ ಇನ್ನೊಂದು ಹಾಕೊಳ್ಳೋಣ. ಈಗ √3x ಈ ಮೈನಸ್ √2 ಈಕ್ವಲ್ಸ್ ಈ ಕಡೆ ಕಳಿಸಿದ್ರೆ ಪ್ಲಸ್ √2 ಆಯ್ತು, x √2 ಈ √3 ಈಕ್ವಲ್ಸ್ ಈ ಕಡೆ ಕಳಿಸಿದ್ರೆ ಡಿವೈಡ್ ಆಗುತ್ತೆ. ಈ ರೀತಿ ಆದ್ರೂ ಬರೀರಿ, ಇಲ್ಲ ಒಂದೇ ರೂಟ್ ಕೊಟ್ಟು 2/3 ಕೂಡ ಬರೀಬಹುದು. ಓಕೆ, x √2/3 ಒಂದಾಯ್ತು, ಇನ್ನೊಂದು ಸೇಮ್ ಬರುತ್ತೆ, √3x ಈ ಮೈನಸ್ √2 ಈಕ್ವಲ್ಸ್ ಈ ಕಡೆ ಕಳಿಸಿದ್ವಿ, ಪ್ಲಸ್ √2 ಆಯ್ತು, x √2 ಈ √3 ಈಕ್ವಲ್ಸ್ ಈ ಕಡೆ ಹೋದ್ರೆ ಡಿವೈಡ್ ಆಯ್ತು.
ಇಲ್ಲಿನೂ ಅಷ್ಟೇ √2/3 ಅಂತ ಬರೆದ್ರು ನಡೆಯುತ್ತೆ ಅಲ್ವಾ. ಸೊ ರೂಟ್ಸ್ ಯಾವ ಅಂತಂದ್ರೆ ಫೈಂಡ್ ದ ರೂಟ್ಸ್ ಅಂದ್ರೆ √2/3 ಅಂಡ್ √2/3 ಆರ್ ದ ರೂಟ್ಸ್ ಅಂತ ಬರೀರಿ. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್ ಒನ್ ಮಾಡಿ. ನೋಡಿ 6 ಏನ್ ಕೊಟ್ಟಿದ್ದಾರೆ, ಫೈಂಡ್ ದ ಡೈಮೆನ್ಷನ್ಸ್ ಆಫ್ ದ ಪ್ರೇಯರ್ ಹಾಲ್ ಡಿಸ್ಕಸ್ಡ್ ಇನ್ ಸೆಕ್ಷನ್ 4.1 ಅಂತ ಕೊಟ್ಟಿದ್ದಾರೆ. ಸೆಕ್ಷನ್ 4.1 ಅಂದ್ರೆ ಸ್ಟಾರ್ಟಿಂಗ್ ಪೇಜ್ ಅಲ್ಲೇ ಕೊಟ್ಟಿದ್ದಾರೆ ನೋಡ್ರಿ, ಇಂಟ್ರಡಕ್ಷನ್ ಕೊಟ್ಟಿದಾರಲ್ವಾ, ಅಲ್ಲಿ ಒಂದು ರೆಕ್ಟಾಂಗಲ್ ಕೊಟ್ಟಿದ್ದಾರೆ, ರೆಕ್ಟಾಂಗಲ್ ಅಲ್ಲಿ ಏರಿಯಾ ಕೂಡ ಬರ್ದಿದ್ದಾರೆ ನೋಡ್ರಿ. ಅಲ್ಲಿ ಡಿಸ್ಕಸ್ ಮಾಡಿದ್ದಾರೆ, ಏನಂತ ಕೊಟ್ಟಿದ್ದಾರೆ ಅಲ್ಲಿ, ಏರಿಯಾ ಇಸ್ 300 ಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಇನ್ನು ಲೆಂತ್ ಈಸ್ 1 more than twice the breadth ಅಂತ ಕೊಟ್ಟಿದ್ದಾರೆ. ಇಲ್ಲಿ ಡೈಮೆನ್ಷನ್ಸ್ ಫೈಂಡ್ ಮಾಡಿ ಅಂತ ಹೇಳಿದ್ದಾರೆ, ಅಂದ್ರೆ ಲೆಂತ್ ಅಂಡ್ ಬ್ರೆಡ್ತ್ ಫೈಂಡ್ ಮಾಡ್ಬೇಕು. ಈಗ ಈ ರೀತಿ ಕೊಟ್ಟಾಗ ನಾವೇನ್ ಮಾಡ್ಕೋಬೇಕು, ಲೆಟ್ ಮಾಡ್ಕೋಬೇಕು. ಏನನ್ನ ಲೆಟ್ ಮಾಡ್ಕೋಬೇಕು ನೋಡಿ, ಅವ್ರ ಏನ್ ಕೊಟ್ಟಿದ್ದಾರೆ, ಲೆಂತ್ ಈಸ್ ಈಕ್ವಲ್ಸ್ ಟು 1 more than twice the breadth ಅಂತ ಕೊಟ್ಟಿದ್ದಾರೆ. ಸೊ ನಾವು ಲೆಂತ್ ಲೆಟ್ ಮಾಡ್ಕೊಂಡ್ರೆ ಏನಾಗತ್ತೆ, ಇಲ್ಲಿ ಬ್ರೆಡ್ತ್ ಕೂಡ ಗೊತ್ತಿಲ್ಲ, ಇಲ್ಲಿ ಲೆಂತ್ ಗೊತ್ತಿಲ್ಲ, ಎರಡು 2 ವೇರಿಯೇಬಲ್ಸ್ ಬರ್ತವೆ. ಸೊ ನಾವು ಸಿಂಗಲ್ ವೇರಿಯೇಬಲ್ ಅಲ್ಲಿ ಇಟ್ಕೊಂಡ್ರೆ ತಾನೇ ನಮ್ಗೆ ಫೈಂಡ್ ಔಟ್ ಮಾಡಕ್ ಹೋಗೋದು. ಸೊ ನಾವು ಬ್ರೆಡ್ತ್ ಲೆಟ್ ಮಾಡ್ಕೋಬೇಕು ಈ ರೀತಿ ಕೊಟ್ಟಾಗ, ಯಾಕಂದ್ರೆ ಬ್ರೆಡ್ತ್ ಟರ್ಮ್ಸ್ ಅಲ್ಲೇ ಲೆಂತ್ ಕೊಟ್ಟಿದ್ದಾರೆ. ಲೆಟ್ ದ ಬ್ರೆಡ್ತ್ ಬಿ x meter. Okay, then length will be, ಲೆಂತ್ ಅವ್ರೇನ್ ಕೊಟ್ಟಿದ್ದಾರೆ, ಎಕ್ಸ್ ಬ್ರೆಡ್ತ್ ನ ಎಕ್ಸ್ ಅಂತ ಲೆಟ್ ಮಾಡ್ಕೊಂಡಿದೀವಿ. ಸೊ 2x + 1 ಆಗತ್ತೆ, 1 more than twice the breadth ಅಂತ. ಸೊ twice the breadth ತಗೊಂಡ್ವಿ, 1 more than ಅಂದ್ರೆ ಆಡ್ ಮಾಡಿದ್ವಿ, ಮೀಟರ್ಸ್. ಸೊ ಈಗ ನಮ್ಗೆ ಗೊತ್ತಲ್ವಾ, ಏರಿಯಾ ಆಫ್ ದ ರೆಕ್ಟಾಂಗಲ್ ಅಂದ್ರೆ ಏನು, ಲೆಂತ್ ಇಂಟು ಬ್ರೆಡ್ತ್ ಇಸ್ ಈಕ್ವಲ್ಸ್ ಟು ಏರಿಯಾ ಅಲ್ವಾ. ಇಲ್ಲಿ ಲೆಂತ್ ಏನಿದೆ 2x + 1 ಇದೆ, ಬ್ರೆಡ್ತ್ ಏನಿದೆ x ಇದೆ, ಇಸ್ ಈಕ್ವಲ್ಸ್ ಟು ಏರಿಯಾ ಏನ್ ಕೊಟ್ಟಿದ್ದಾರೆ 300. ಈಗ ಇದನ್ನ ಮಲ್ಟಿಪ್ಲೈ ಮಾಡೋಣ ನೋಡಿ, x ಇಂಟು 2x ಅಂದ್ರೆ 2x² ಆಯ್ತು, ಪ್ಲಸ್ x ಇಂಟು 1 ಮಾಡಿದ್ರೆ x ಆಯ್ತು. ಈ ಕಡೆ ಕೊಟ್ರೆ ಕನ್ಫ್ಯೂಸ್ ಆಗ್ಬೇಡ್ರಿ, ನೋಡಿ ಈ ರೀತಿ ಕೊಟ್ರೆ ನಾವು ಯಾವ ರೀತಿ ಮಲ್ಟಿಪ್ಲೈ ಮಾಡ್ತೀವೋ ಅದೇ ರೀತಿ ಇದನ್ನು ಮಲ್ಟಿಪ್ಲೈ ಮಾಡ್ಬೇಕು ನೋಡಿ. x ಇಂಟು 2x ಅಂದ್ರೆ 2x² ಮಾಡ್ತೀವಿ, ಪ್ಲಸ್ ಇದೆ ಪ್ಲಸ್ ಮಾಡ್ತೀವಿ, x ಇಂಟು 1 ಅಂದ್ರೆ x ಬರಿತೀವಿ. ಸೇಮ್ ಅದೇ ರೀತಿ ಮಾಡ್ಬೇಕು, ಈ ಕಡೆ ಕೊಡ್ಲಿ ಈ ಕಡೆ ಕೊಡ್ಲಿ ಸೇಮ್ ಮಲ್ಟಿಪ್ಲೈ ಮಾಡೋದು. ಈಗ ಈ 300 ನ ಈಕ್ವಲ್ಸ್ ಈ ಕಡೆ ತಗೊಳ್ಳೋಣ, -300 ಆಯ್ತು, ಇಸ್ ಈಕ್ವಲ್ಸ್ ಟು 0. ನೋಡಿ ಇಲ್ಲಿ ಈಕ್ವೇಶನ್ ಫಾರ್ಮೇಶನ್ ಆಯ್ತು. ಸೊ ಈಗ ನಾವು ಸ್ಪ್ಲಿಟಿಂಗ್ ಬೈ ಮಿಡಲ್ ಟರ್ಮ್ ಮೆಥಡ್ ಅಲ್ಲಿ ನಾವು ಫ್ಯಾಕ್ಟರೈಸ್ ಮಾಡ್ಬೋದಲ್ವಾ. ಸೊ ಮಾಡೋಣ ನೋಡಿ, ಏನ್ ಕಾನ್ಸ್ಟೆಂಟ್ ಏನಿದೆ -300 ಇದೆ, ಇಂಟು ಕೊಯಿಫಿಷಿಯಂಟ್ ಆಫ್ x² ಏನಿದೆ 2 ಇದೆ, ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರ್ತಾ ಇದೆ -600 ಬಂತು. ನಮಗೆ ಮಿಡಲ್ ಅಲ್ಲಿ ಏನ್ ಬೇಕು 1 ಬೇಕು. ಸೊ ಯಾವ ರೀತಿ ಮಾಡ್ಬೇಕು ನೋಡೋಣ. 600 ಫ್ಯಾಕ್ಟರ್ಸ್ ತೆಗೆಯೋಣ, 2 300s, ಅಗೇನ್ 2 ಇಂದ 150 ಆಗತ್ತೆ, 2 75s, ಇಲ್ಲಿ 2 ಇಂದ ಹೋಗಲ್ಲ 3 ಇಂದ ಹೋಗುತ್ತೆ, 3 2s 2 3 5s, ಅಗೇನ್ 5 5s 5 1s. ನೋಡಿ ಈ ರೀತಿ ಫ್ಯಾಕ್ಟರ್ಸ್ ಬಂತು. ನಾವು ನಮ್ಗೆ ಮಿಡಲ್ ಅಲ್ಲಿ 1 ಬೇಕು, ಪ್ಲಸ್ ಮಾಡಿದ್ರೆ 2 2s 4, 4 2s 8, 8 3s 24, 5 5s 25. ನೋಡಿ 25 ಮೈನಸ್ 24, ಇಲ್ಲಿ ಕಾಣ್ತಾ ಇಲ್ಲೇನೋ, 24 ಮೈನಸ್ 24 ಮಾಡಿದ್ರೆ ನಮ್ಗೇನ್ ಬರುತ್ತೆ +1 ಬರುತ್ತೆ ಅಲ್ವಾ. ಸೊ ಅದನ್ನೇ ಬರೆಯೋಣ, 2x² ಪ್ಲಸ್ 25x ಮೈನಸ್ 24x. ಓಕೆ ನೋಡಿ 25 ಅಲ್ಲಿ 24 ಮೈನಸ್ ಮಾಡಿದ್ರೆ +1 ಬಂತು,
ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ 600 ಬಂತು. ಯಾವುದು ಮೈನಸ್, ಪ್ಲಸ್ ಇಂಟು ಮೈನಸ್, ಮೈನಸ್ 600 ಬಂತು. ಮೈನಸ್ 300 ಇಸ್ ಈಕ್ವಲ್ಸ್ ಟು 0. ಈಗ ಇಲ್ಲಿ ಏನ್ ಕಾಮನ್ ಇದೆ? ಓನ್ಲಿ ಎಕ್ಸ್ ಒಂದೇ ಇದೆ. ಸೊ ಎಕ್ಸ್ ಕಾಮನ್ ತೆಗೆಯೋಣ. ಏನ್ ಉಳಿಯುತ್ತೆ? 2x ಪ್ಲಸ್ 25 ಪ್ಲಸ್ ಇಲ್ಲಿ ಏನ್ ಕಾಮನ್ ಇದೆ? ಇಲ್ಲಿ ನೋಡಿ, ಇಲ್ಲಿ ಏನ್ ಕಾಮನ್ ತೆಗಿಬೇಕು ಗೊತ್ತಾಗ್ಲಿಲ್ಲ. ಇಲ್ಲಿ ಏನ್ ಇದೆ ಅಲ್ಲ ಅದನ್ನ ನೋಡ್ಕೊಳ್ರಿ, ನಿಮ್ಗೆ ಐಡಿಯಾ ಬರುತ್ತೆ. ಇಲ್ಲಿ 2x ಇದೆ ಅಲ್ಲ, ಸೊ ಇಲ್ಲಿನೂ 2x ಬರ್ಬೇಕು. ಸೊ ಇಲ್ಲಿ 2x ಬರಂಗಿದ್ರೆ ನಾವ್ ಇಲ್ಲಿ ಏನ್ ತಗೋಬೇಕು? ನಾವು 12 ತಗೋಬೇಕಾಗತ್ತೆ. ಸೈನ್ ನೋಡೋಣ. ನೋಡಿ, ಇಲ್ಲಿ 2x ಬರ್ಬೇಕಂದ್ರೆ ಏನ್ ತಗೋಬೇಕು ನಾವು? 12 ತಗೋಬೇಕಾಗತ್ತೆ. 12 2 24x ಬಂತು ಅಲ್ವಾ? ಇಲ್ಲಿ ಏನಿದೆ? ಪ್ಲಸ್ ಇದೆ, ಸೊ ಪ್ಲಸ್ ಹಾಕೋಣ. ಅವಾಗ ಏನ್ ತಗೋಬೇಕಾಗತ್ತೆ? ಇಲ್ಲಿ ಕಾಮನ್ ಮೈನಸ್ ತಗೋಬೇಕು. ಇಲ್ಲಿ ಮೈನಸ್ ಇದೆ, ಮೈನಸ್ ತಗೊಂಡ್ಬಿಡಿ. ಇಲ್ಲಿ ನೋಡಿ, ಪ್ಲಸ್ ಇಂಟು ಮೈನಸ್ ಇಂಟು ಪ್ಲಸ್ ಮೈನಸ್ ಆಯ್ತು. ಈಗ ಇಲ್ಲಿ 25 ಹೆಂಗ್ ಗೊತ್ತಾಗತ್ತೆ ಮೇಡಮ್? 25 ಅಂದ್ರೆ ಮಲ್ಟಿಪ್ಲೈ ಮಾಡಿ ನೋಡ್ರಿ, ನಿಮ್ಗೆ 300 ಬರುತ್ತೆ. ಓಕೆ, ಇಲ್ಲಿ ನೋಡ್ಬಿಟ್ರೆ ನಿಮ್ಗೆ ಐಡಿಯಾ ಬರುತ್ತೆ ಏನ್ ಬರಿಬೇಕು ಅಂತ. ಮಲ್ಟಿಪ್ಲೈ ಮಾಡ್ಕೊಂಡು ಕೂಡೋದು ಅವಶ್ಯಕತೆ ಕೂಡ ಇರಲ್ಲ. ಸೊ ಇವೆರಡರಲ್ಲೂ ಇದೇ ಕಾಮನ್ ಇದೆ. 2x ಪ್ಲಸ್ 25, ಇನ್ನೊಂದು x ಮೈನಸ್ 12 ಇಸ್ ಈಕ್ವಲ್ಸ್ ಟು 0. ಈಗ 2x ಪ್ಲಸ್ 25 ಇಸ್ ಈಕ್ವಲ್ಸ್ ಟು 0 ಅಂತ ಒಂದ್ ತಗೊಳ್ಳೋಣ. x ಮೈನಸ್ 12 ಇಸ್ ಈಕ್ವಲ್ಸ್ ಟು 0 ಅಂತ ಇನ್ನೊಂದು ತಗೊಳ್ಳೋಣ. ಈಗ 2x ಇಸ್ ಈಕ್ವಲ್ಸ್ ಟು, ಈ 25 ಈಕ್ವಲ್ಸ್ ಟು ಕಡೆ ಕಳಿಸಿದ್ರೆ ಮೈನಸ್ 25. ಈಗ x ಇಸ್ ಈಕ್ವಲ್ಸ್ ಟು ಮೈನಸ್ 25. ಈ 2 ನ ಈಕ್ವಲ್ಸ್ ಟು ಕಡೆ ಕಳಿಸಿದ್ರೆ ಡಿವೈಡ್ ಆಯ್ತು. ಸೊ x ಇಸ್ ಈಕ್ವಲ್ಸ್ ಟು ಮೈನಸ್ 25/2 ಬಂತು. 25/2. ಇಲ್ಲಿ ನೋಡೋಣ, x ಇಸ್ ಈಕ್ವಲ್ಸ್ ಟು ಈ ಮೈನಸ್ 12 ನ ಈಕ್ವಲ್ಸ್ ಟು ಕಡೆ ಕಳಿಸಿದ್ರೆ ಪ್ಲಸ್ 12 ಆಯ್ತು. ಸೊ x ಇಸ್ ಈಕ್ವಲ್ಸ್ ಟು 12 ಬಂತು. ಈಗ ನಮ್ಗೆ ಏನ್ ಫೈಂಡ್ ಮಾಡಕ್ ಹೇಳಿದ್ರೆ, ಫೈಂಡ್ ದ ಡೈಮೆನ್ಷನ್ಸ್ ಅಂತ. ಡೈಮೆನ್ಷನ್ಸ್ ಅಂದ್ರೆ ಲೆಂತ್ ಅಂಡ್ ಬ್ರೆಡ್ತ್. ಸೊ ಲೆಂತ್ ಅಂಡ್ ಬ್ರೆಡ್ತ್ ಫೈಂಡ್ ಮಾಡ್ಬೇಕಂದ್ರೆ ಈ ನೆಗೆಟಿವ್ ಸೈನ್ ಇರೋದ್ ನಾವ್ ಹೇಳಕ್ಕಾಗತ್ತಾ? ಲೆಂತ್ ಇಷ್ಟಿದೆ, ಬ್ರೆಡ್ತ್ ಇಷ್ಟಿದೆ ಅಂತ. ಸೊ ನೆಗೆಟಿವ್ ಇರೋದನ್ನ ನಾವು ತಗೋಬಾರ್ದು, ಪಾಸಿಟಿವ್ ಇರೋದನ್ನ ಮಾತ್ರ ತಗೋಬೇಕು. ಸೊ ಪಾಸಿಟಿವ್ ಇರೋದು ಏನ್ ಬಂದಿದೆ? x ಇಸ್ ಈಕ್ವಲ್ಸ್ ಟು 12 ಬಂದಿದೆ. ನಾವು ಬ್ರೆಡ್ತ್ ಏನಂತ ಲೆಟ್ ಮಾಡ್ಕೊಂಡಿದ್ವಿ? x ಅಂತ ಲೆಟ್ ಮಾಡ್ಕೊಂಡಿದ್ವಿ. ಸೊ x ವ್ಯಾಲ್ಯೂ ಏನ್ ಬಂತು? 12 ಬಂತು. ಸೊ 12 ಮೀಟರ್. ಬ್ರೆಡ್ತ್ ಇಸ್ ಈಕ್ವಲ್ಸ್ ಟು 12 ಮೀಟರ್. ಸೊ ಲೆಂತ್ ಎಷ್ಟಾಗತ್ತೆ? 2x ಪ್ಲಸ್ 1 ಇದೆ. ಸೊ 2x ಪ್ಲಸ್ 1 ಅಂದ್ರೆ x ಪ್ಲೇಸ್ ಅಲ್ಲಿ 12 ಹಾಕೋಣ, ಪ್ಲಸ್ 1 ಇಸ್ ಈಕ್ವಲ್ಸ್ 12 2 24 ಪ್ಲಸ್ 1 ಅಂದ್ರೆ ಎಷ್ಟಾಯ್ತು? 25 ಮೀಟರ್ಸ್. ಬ್ರೆಡ್ತ್ ಇದನ್ನೇ ಅಲ್ವಾ ಫೈಂಡ್ ಔಟ್ ಮಾಡಕ್ ಹೇಳಿದ್ದು? ಬ್ರೆಡ್ತ್ 12 ಮೀಟರ್ಸ್ ಬಂತು, ಲೆಂತ್ 25 ಮೀಟರ್ಸ್ ಬಂತು. ದಿಸ್ ಇಸ್ ದ ಆನ್ಸರ್. ಅಂಡರ್ಸ್ಟ್ಯಾಂಡ್ ಆಯ್ತಾ ಯಾವ ರೀತಿ ಮಾಡ್ಬೇಕು ಅಂತ? ಈಗ ನೆಕ್ಸ್ಟ್ ಒನ್ ನೋಡಿ, 7th ಒನ್ ಏನ್ ಕೊಟ್ಟಿದ್ದಾರೆ? ಫೈಂಡ್ ದ ಡಿಸ್ಕ್ರಿಮಿನೆಂಟ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಶನ್ 2x square minus 4x plus 3 is equals to 0 and hence find the nature of its roots ಅಂತ ಕೊಟ್ಟಿದ್ದಾರೆ. ಸೊ ಈ ರೀತಿ ಎಕ್ಸರ್ಸೈಸ್ ಅಲ್ಲಿ ಕೂಡ ಮಾಡಿದೀವಲ್ವಾ? ಸೊ ಡಿಸ್ಕ್ರಿಮಿನೆಂಟ್ ಅಂದ್ರೆ ನೋಡಿ, ಡಿ ಇಸ್ ಈಕ್ವಲ್ಸ್ ಟು ಬಿ ಸ್ಕ್ವೇರ್ ಮೈನಸ್ 4ac. ಇದು ಫಾರ್ಮುಲಾ ಡಿಸ್ಕ್ರಿಮಿನೆಂಟ್ ಫೈಂಡ್ ಔಟ್ ಮಾಡೋದು. ಇದಕ್ಕೂ ಮುಂಚೆ ನಾವು ಏನ್ ಮಾಡ್ಬೇಕು? ಫೈಂಡ್ ಔಟ್ ಮಾಡೋಕ್ ಮುಂಚೆ ABC ಬರ್ಕೋಬೇಕು. ಎ ಅಂದ್ರೆ ಕೊಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಏನಿದೆ? 2 ಇದೆ. ಬಿ ಅಂದ್ರೆ ಕೊಎಫಿಷಿಯಂಟ್ ಆಫ್ ಎಕ್ಸ್ ಏನಿದೆ? -4 ಇದೆ. ಸಿ ಅಂದ್ರೆ ಕಾನ್ಸ್ಟೆಂಟ್ ಏನಿದೆ? 3 ಇದೆ. ಸೊ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಬಿ ಅಂದ್ರೆ ಬಿ ಸ್ಕ್ವೇರ್ ಅಂದ್ರೆ -4 ಹೋಲ್ ಸ್ಕ್ವೇರ್, -4 ಇಂಟು ಎ ಪ್ಲೇಸ್ ಅಲ್ಲಿ 2 ಇದೆ, ಸಿ ಪ್ಲೇಸ್ ಅಲ್ಲಿ 3 ಇದೆ. ಈಗ ನೋಡಿ, -4 ಇಂಟು -4, ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು. 4 ಇಂಟು 4 16 ಆಯ್ತು. ಮೈನಸ್ 4 2 8, 8 3 24. ಓಕೆ, ಡಿ ಈಸ್ ಈಕ್ವಲ್ಸ್ ಟು 24 ಅಲ್ಲಿ 16 ಮೈನಸ್ ಮಾಡಿದ್ರೆ ಏನ್ ಬರುತ್ತೆ? 8 ಬಂತು. ಆದ್ರೆ ಬಿಗ್ಗರ್ ನಂಬರ್ ಮೈನಸ್ ಇರೋದ್ರಿಂದ ಮೈನಸ್ ಸೈನ್ ಬಂತು. ಡಿ ಈಸ್ ಈಕ್ವಲ್ಸ್ ಟು -8. ಅವ್ರೇನ್ ಹೇಳಿದ್ದಾರೆ?
ಡಿಸ್ಕ್ರಿಮಿನೆಂಟ್ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ, ಡಿಸ್ಕ್ರಿಮಿನೆಂಟ್ ಫೈಂಡ್ ಔಟ್ ಮಾಡಿದ್ವಿ. ಆದ್ರೆ ಹೆನ್ಸ್ ಫೈಂಡ್ ದ ನೇಚರ್ ಆಫ್ ಇಟ್ಸ್ ರೂಟ್ಸ್ ಅಂತ ಹೇಳಿದ್ದಾರೆ. ಸೊ ಇದನ್ನು ನಾವು ಮುಂಚೆ ಎಲ್ಲ ಓದಿದೀವಲ್ವಾ, ನಮ್ಗೆ ಡಿ ಮೋರ್ ದ್ಯಾನ್ 0 ಬಂದ್ರೆ ಏನಂತ ಹೇಳ್ತೀವಿ, ಟು ಡಿಸ್ಟಿಂಕ್ಟ್ ರಿಯಲ್ ರೂಟ್ಸ್ ಎಕ್ಸಿಸ್ಟ್ ಅಂತ. ರಿಯಲ್ ರೂಟ್ಸ್ ಎಕ್ಸಿಸ್ಟ್ ಅಲ್ವಾ. ಡಿ ಇಸ್ ಈಕ್ವಲ್ಸ್ ಟು 0 ಬಂದ್ರೆ ಟು ಈಕ್ವಲ್ ರಿಯಲ್ ರೂಟ್ಸ್ ಎಕ್ಸಿಸ್ಟ್. ಟು ಈಕ್ವಲ್ ರಿಯಲ್ ರೂಟ್ಸ್ ಎಕ್ಸಿಸ್ಟ್. ಅದೇ ಡಿ ಲೆಸ್ ದನ್ 0 ಬಂದ್ರೆ, ಲೆಸ್ ದನ್ 0 ಅಂದ್ರೆ ನೆಗೆಟಿವ್ ನಂಬರ್ಸ್ ಬಂದ್ರೆ ಏನಂತ ಹೇಳ್ತೀವಿ, ನೋ ರಿಯಲ್ ರೂಟ್ ಎಕ್ಸಿಸ್ಟ್ ಅಲ್ವಾ. ಇದನ್ನ ನಾವು ಓದಿದ್ದೀವಿ. ಸೊ ಇಲ್ಲೇನ್ ಹೇಳ್ಬೋದು ನಾವು, ಇದಕ್ಕೆ ಇಲ್ಲೇನ್ ಬಂದಿದೆ, ನೆಗೆಟಿವ್ ಬಂದಿದೆ ಅಂದ್ರೆ ಡಿ ಹಿಯರ್ ಬರಿತೀನಿ ನೋಡ್ರಿ, ಹಿಯರ್ ಡಿ ಈಸ್ ಲೆಸ್ ದನ್ 0, therefore no real roots exists. Okay, this is the answer. ಇದು ನಿಮ್ಮ ಇನ್ಫಾರ್ಮೇಶನ್ಗೆ ಹೇಳಿದ್ದು. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ. ಈಗ ನೆಕ್ಸ್ಟ್ ಒನ್ ಮಾಡೋಣ ನೋಡಿ. 8th one ಏನ್ ಕೊಟ್ಟಿದ್ದಾರೆ, ಎ ಪೋಲ್ ಹ್ಯಾಸ್ ಟು ಬಿ ಎರೆಕ್ಟೆಡ್ at a point on the boundary of a circular park of diameter 13 meter in such a way that the differences of its distances from two diametrically opposite fixed gates A and B on the boundary is 7 meter. Is it possible to do so? If yes, at what distances from the two gates should the poles be erected ಅಂತ ಕೇಳಿದ್ದಾರೆ. ಅಂದ್ರೆ ನೋಡಿ, ಈ ರೀತಿ ಒಂದು ಸರ್ಕ್ಯುಲರ್ ಪಾರ್ಕ್ ಇದೆ. ಸೊ ಆ ಪಾರ್ಕ್ ಡೈಮೀಟರ್ ಕೂಡ ಕೊಟ್ಟಿದ್ದಾರೆ ಅವರು 13 ಮೀಟರ್ಸ್ ಅಂತ. ಸೊ ಏನ್ ಕೇಳಿದ್ದಾರೆ, ಅಲ್ಲಿ ಒಂದು ಪೋಲ್ ಎರೆಕ್ಟ್ ಮಾಡ್ಬೇಕು, ಸಮ್ ಹಿಯರ್. ಓಕೆ, ಇಲ್ಲಿ ಒಂದು ಪೋಲ್ ಎರೆಕ್ಟ್ ಮಾಡ್ಬೇಕು. ಪೋಲ್ ಅಂದ್ರೆ ಒಂದು ಕಂಬನ ಇಡ್ಬೇಕು. ಯಾವ ರೀತಿ ಇಡ್ಬೇಕು ಅಂದ್ರೆ, ಇನ್ ಸಚ್ ಎ ವೇ ದಟ್ ದ ಡಿಫರೆನ್ಸಸ್ ಆಫ್ ಇಟ್ಸ್ ಡಿಸ್ಟೆನ್ಸಸ್ ಫ್ರಮ್ ಟೂ ಡಯಾಮೆಟ್ರಿಕಲಿ ಅಪೋಸಿಟ್ ಫಿಕ್ಸ್ಡ್ ಗೇಟ್ಸ್ ಎ ಅಂಡ್ ಬಿ. ನೋಡಿ, ಇದು ಡಯಾಮೀಟರ್ ಅಲ್ವಾ, ಡಯಾಮೆಟ್ರಿಕಲಿ ಫಿಕ್ಸ್ಡ್ ಅಪೋಸಿಟ್ ಗೇಟ್ಸ್ ಅಂದ್ರೆ ಇಲ್ಲಿ ಎ ಬಿ ಅಂತ ಗೇಟ್ ಇದಾವೆ ನೋಡಿ, ಫಿಕ್ಸ್ಡ್ ಗೇಟ್ಸ್ ಎ ಅಂಡ್ ಬಿ. ಇಲ್ಲಿ ಒಂದು ಗೇಟ್ ಇದೆ, ಇಲ್ಲಿ ಒಂದು ಗೇಟ್ ಇದೆ. ಓಕೆ, ಆ ಡಿಫರೆನ್ಸಸ್ ಏನಿದೆಯಲ್ಲ, ಗೇಟ್ಸ್ ಎ ಅಂಡ್ ಬಿ ಆನ್ ದ ಬೌಂಡ್ರಿ ಈ 7 ಮೀಟರ್. ಅಂದ್ರೆ ಇಲ್ಲಿ ಪೋಲ್ ಯಾವ ರೀತಿ ಇಡ್ಬೇಕು ಅಂತಂದ್ರೆ, ಇಲ್ಲಿಂದ ಈ ಡಿಸ್ಟೆನ್ಸ್, ಇಲ್ಲಿಂದ ಈ ಡಿಸ್ಟೆನ್ಸ್ ಏನಿದೆಯಲ್ಲ, ಆ ಡಿಸ್ಟೆನ್ಸ್ ಡಿಫರೆನ್ಸ್, ಆ ಡಿಸ್ಟೆನ್ಸ್ ಅಲ್ಲಿ ಡಿಫರೆನ್ಸ್ ಅಂದ್ರೆ ಏನು, ಒಂದನ್ನೊಂದು ಮೈನಸ್ ಮಾಡಿದಾಗ ಬರುವಂತದ್ದು 7 ಮೀಟರ್ ಅಂತ ಕೊಟ್ಟಿದ್ದಾರೆ. ಈಸ್ ಇಟ್ ಪಾಸಿಬಲ್ ಟು ಡೂ ಸೊ? ಇಫ್ ಎಸ್, ಅಟ್ ವಾಟ್ ಡಿಸ್ಟೆನ್ಸಸ್ ಫ್ರಮ್ ದ ಟೂ ಗೇಟ್ ಶುಡ್ ದ ಪೋಲ್ಸ್ ಬಿ ಎರೆಕ್ಟೆಡ್. ಅಂದ್ರೆ ಪಾಸಿಬಲ್ ಅಂತ ಕೇಳಿದ್ದಾರೆ. ಇಫ್ ಎಸ್ ಅಂತ ಹೇಳಿದ್ರೆ ಅಟ್ ವಾಟ್ ಡಿಸ್ಟೆನ್ಸ್ ಅಂದ್ರೆ ಇಲ್ಲಿಂದ ಎಷ್ಟು ಡಿಸ್ಟೆನ್ಸ್, ಇಲ್ಲಿಂದ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ನಾವು ಪೋಲ್ ನ ಎರೆಕ್ಟ್ ಮಾಡ್ಬೇಕು ಅಂತ. ಸೊ ನೋಡಿ, ಇಲ್ಲಿ ಈ ರೀತಿ ಡಿಸ್ಟೆನ್ಸ್, ಇದು ಪೋಲ್ ಪಿ ಅಂತ. ಓಕೆ, ಈಗ ಅವ್ರೇನ್ ಹೇಳಿದ್ದಾರೆ, ಈ ಲೆಂತ್ ಏನಿದೆ ಅಲ್ಲ, ಡಿಸ್ಟೆನ್ಸ್ ಬಿ ಪಿ ಎ ಪಿ ಇದೆ ಅಲ್ಲ, ಈ ಡಿಸ್ಟೆನ್ಸ್ ಡಿಫರೆನ್ಸ್ 7 ಇದೆ. ಅಂದ್ರೆ ಇಲ್ಲಿ ನಮ್ಗೆ ಕಾಣ್ತಾ ಇದೆ ಅಲ್ವಾ, ಎ ಪಿ ಚಿಕ್ಕದಿದೆ, ಬಿ ಪಿ ದೊಡ್ಡದಿದೆ. ಸೊ ಬಿ ಪಿ ಮೈನಸ್ ಎ ಪಿ ಇಸ್ ಈಕ್ವಲ್ಸ್ ಟು 7 ಮೀಟರ್ ಅಂತ ಅವ್ರು ಕೊಟ್ಟಿದ್ದಾರೆ. ಇನ್ನು ಈ ಡಯಾಮೀಟರ್ 13 ಮೀಟರ್ ಅಂತ ಕೊಟ್ಟಿದ್ದಾರೆ. ಈಗ ನಮ್ಗೆ ಏನ್ ಫೈಂಡ್ ಔಟ್ ಮಾಡಕ್ ಹೇಳಿದ್ದಾರೆ, ಈ ಡಿಸ್ಟೆನ್ಸ್ ಏನಿದೆ ಅಲ್ಲ, ಎ ಪಿ ಅಂಡ್ ಬಿ ಪಿ, ಅದನ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಬರ್ಕೊಳ್ಳೋಣ ನೋಡಿ, ಎ ಬಿ ಈಸ್ ಎ ಡಯಾಮೀಟರ್ ಅಲ್ವಾ, ಡಯಾಮೀಟರ್ ಅಂತ ನಿಮ್ಗೆ ಗೊತ್ತಿದೆ, ಅವ್ರು ಕೊಟ್ಟಿದ್ದಾರೆ. ಡಯಾಮೀಟರ್ ಆದ್ರೆ ಗೇಟ್ಸ್ ಎಲ್ಲಿದ್ದಾವೆ, ಎ ಅಂಡ್ ಬಿ ಅಂತ ಕೊಟ್ಟಿದ್ದಾರೆ. ಇನ್ನು ಪೋಲ್ ಈಸ್ ಅಟ್ ಪಾಯಿಂಟ್ ಪಿ ಅಲ್ವಾ, ಅದನ್ನು ಬರೀತೀವಿ. ಪೋಲ್ ಈಸ್ ಅಟ್ ಪಾಯಿಂಟ್ ಪಿ. ಈಗ ಅವ್ರೇನ್ ಹೇಳಿದ್ದಾರೆ, ಡಿಸ್ಟೆನ್ಸ್ ನಮ್ಗೆ ಕಾಣ್ತಾ ಇದೆ ನೋಡಿ, ಬಿ ಪಿ ಡಿಸ್ಟೆನ್ಸ್ ಜಾಸ್ತಿ ಇದೆ, ಎ ಪಿ ಇದು ಚಿಕ್ಕದಿದೆ. ಸೊ ಬಿ ಪಿ ಮೈನಸ್ ಎ ಪಿ
ಇಸ್ ಈಕ್ವಲ್ಸ್ ಟು 7 ಮೀಟರ್ ಅಂತ ಕೊಟ್ಟಿದ್ದಾರೆ. ಡಿಫ್ರೆನ್ಸ್ ಯಾವ್ದು ಎಷ್ಟು ಅಂತ ಗೊತ್ತಿಲ್ಲ. ಸೊ ನಾವಿಲ್ಲಿ ಏನ್ ಮಾಡ್ಬೇಕು, ಲೆಟ್ ಮಾಡ್ಕೋಬೇಕು. ಓಕೆ, ಯಾವ್ದನ್ನ ಲೆಟ್ ಮಾಡ್ಕೋಬೇಕು ಮೇಡಮ್ ಅಂತಂದ್ರೆ ಎ ಪಿನ್ ಲೆಟ್ ಮಾಡ್ಕೊಳ್ಳೋಣ. ಯಾಕೆ ಅಂತಂದ್ರೆ ಇಲ್ಲಿ ನೋಡಿ, ಯಾವ್ದಾದ್ರು ಮಾಡ್ಕೋಬಹುದು. ಬಿ ಪಿ ಇಸ್ ಈಕ್ವಲ್ಸ್ ಟು 7, ಈ ಎ ಪಿನ್ ಈಕ್ವಲ್ಸ್ ಟು ಈ ಕಡೆ ತಗೊಂಡ್ರೆ ಪ್ಲಸ್ ಎ ಪಿ ಆಗುತ್ತೆ ಅಲ್ವಾ. ಸೊ ನಾವು ಲೆಟ್ ಮಾಡ್ಕೊಳ್ಳೋಣ. ಲೆಟ್ ದ ಲೆಂತ್ ಆಫ್ ಎ ಪಿ ಬಿ ಎಕ್ಸ್ ಅಂತ ಇಟ್ಕೊಳ್ಳೋಣ. ಎಕ್ಸ್ ಮೀಟರ್, ಯೂನಿಟ್ಸ್ ಬರೆಯೋಣ, ಎಕ್ಸ್ ಮೀಟರ್ ಅಂತ. ಅದೇ ರೀತಿ ಬಿ ಪಿ ಎಷ್ಟಾಗತ್ತೆ ಇವಾಗ, ಲೆಂತ್ ಆಫ್ ಬಿ ಪಿ ವಿಲ್ ಬಿ 7 ಪ್ಲಸ್ ಎಕ್ಸ್. ಎ ಪಿ ನ ಎಕ್ಸ್ ಅಂತ ಲೆಟ್ ಮಾಡ್ಕೊಂಡಿದೀವಲ್ವಾ ನಾವು. ಸೊ 7 ಪ್ಲಸ್ ಎಕ್ಸ್ ಆಯ್ತು, ಆರ್ ಎಕ್ಸ್ ಪ್ಲಸ್ 7 ಯಾವ್ದಾದ್ರು ಬರ್ಕೊಳ್ಳಿ, ಮೀಟರ್. ಓಕೆ, ಈಗ ನೋಡಿ ಇಲ್ಲಿ ಏನ್ ಆಂಗಲ್ ಇದೆ ಅಲ್ಲ, ಇದು ಈ ಆಂಗಲ್ ಏನಿದೆ 90 ಡಿಗ್ರಿ ಅಲ್ವಾ. ಸೊ ಅದನ್ನು ಬರೆಯೋಣ. ಆಂಗಲ್ ಎ ಪಿ ಬಿ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ. ಹೆಂಗ್ ಹೇಳ್ತೀರಿ ಮೇಡಮ್ ಅಂತಂದ್ರೆ, ಆಂಗಲ್ ಫಾರ್ಮ್ಡ್ ಇನ್ ಸೆಮಿ ಸರ್ಕಲ್. ನೋಡಿ ಇದು ಡಯಾಮೀಟರ್ ಅಂತ ಕೊಟ್ಟಿದಾರಲ್ವಾ. ಸೊ ಡಯಾಮೀಟರ್ ಅಂದ್ರೆ ಏನಾಗುತ್ತೆ, ಸರ್ಕಲ್ ನ ಹಾಫ್ ಪಾರ್ಟ್ ಆಗಿ ಡಿವೈಡ್ ಮಾಡತ್ತೆ. ಸೊ ಇದು ಸೆಮಿ ಸರ್ಕಲ್ ಆಯ್ತು. ಸೆಮಿ ಸರ್ಕಲ್ ಅಲ್ಲಿ ಎಲ್ಲಿ ಆಂಗಲ್ ಫಾರ್ಮೇಶನ್ ಆದ್ರೆ ಅದು 90 ಡಿಗ್ರಿ. ಇಟ್ ಇಸ್ ಅ ಪ್ರಾಪರ್ಟಿ ಆಫ್ ಸರ್ಕಲ್. ಸೊ ಬರೆಯೋಣ, ಆಂಗಲ್ ಫಾರ್ಮ್ಡ್ ಇನ್ ಸೆಮಿ ಸರ್ಕಲ್. ಓಕೆ, ಇದನ್ನ ಸೆಮಿ ಸರ್ಕಲ್ ಈಸ್ ರೈಟ್ ಆಂಗಲ್ ಅಂತ ಬರೀರಿ, ಇಲ್ಲಾಂದ್ರೆ ಸಾಕಷ್ಟೇ ಬರೋದು. ಇದು ರೈಟ್ ಆಂಗಲ್ ಆದ್ರೆ ಈ ಟ್ರಯಾಂಗಲ್ ಏನಿದೆ ಅಲ್ಲ, ಟ್ರಯಾಂಗಲ್ ಎ ಪಿ ಬಿ ಏನಾಯ್ತು, ರೈಟ್ ಆಂಗಲ್ಡ್ ಟ್ರಯಾಂಗಲ್ ಆಯ್ತು. ದೇರ್ ಫೋರ್ ಟ್ರಯಾಂಗಲ್ ಎ ಪಿ ಬಿ ಈಸ್ ಎ ರೈಟ್ ಆಂಗಲ್ಡ್ ಟ್ರಯಾಂಗಲ್. ಆಯ್ತಲ್ವಾ, ರೈಟ್ ಆಂಗಲ್ ಟ್ರಯಾಂಗಲ್ ಆಯ್ತು. ಸೊ ರೈಟ್ ಆಂಗಲ್ ಟ್ರಯಾಂಗಲ್ ಆದ್ರೆ ನಾವು ಪೈಥಾಗರಸ್ ಪ್ರಾಪರ್ಟಿ ಯೂಸ್ ಮಾಡ್ಬೋದಲ್ವಾ. ಸೊ ಬೈ ಯೂಸಿಂಗ್ ಪೈಥಾಗರಸ್ ಥಿಯರಮ್ ಆರ್ ಪೈಥಾಗರಸ್ ಪ್ರಾಪರ್ಟಿ. ಪೈಥಾಗರಸ್ ಥಿಯರಮ್ ಏನ್ ಹೇಳುತ್ತೆ, ಹೈಪೋಟೆನ್ಯೂಸ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಬೇಸ್ ಸ್ಕ್ವೇರ್ ಪ್ಲಸ್ ಪರ್ಪೆಂಡಿಕ್ಯುಲರ್ ಸ್ಕ್ವೇರ್. ಅಂದ್ರೆ ಎ ಪಿ ಸ್ಕ್ವೇರ್ ಪ್ಲಸ್ ಬಿ ಪಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಬಿ ಸ್ಕ್ವೇರ್. ಇಲ್ಲಿ ಎ ಬಿ ಹೈಪೋಟೆನ್ಯೂಸ್ ಆಗಿದೆ. ಇಲ್ಲಿ ನಾವು ಎ ಪಿ ಏನಂತ ಲೆಟ್ ಮಾಡ್ಕೊಂಡಿದೀವಿ, ಎಕ್ಸ್ ಅಂತ ಲೆಟ್ ಮಾಡ್ಕೊಂಡಿದೀವಿ. ಸೊ ಎಕ್ಸ್ ಸ್ಕ್ವೇರ್ ಆಯ್ತು. ಪ್ಲಸ್ ಬಿ ಪಿ ಏನಂತ ಬಂದಿದೆ ನಮ್ಗೆ, 7 ಪ್ಲಸ್ ಎಕ್ಸ್ ಅಂತ ಬಂದಿದೆ. ಸೊ 7 ಪ್ಲಸ್ ಎಕ್ಸ್ ಹೋಲ್ ಸ್ಕ್ವೇರ್ ಆಯ್ತು ಇಸ್ ಈಕ್ವಲ್ಸ್ ಟು ಎ ಬಿ ಏನಿದೆ ಮೆಜರ್ ಅವ್ರು ಕೊಟ್ಟಿದ್ದಾರೆ 13 ಅಂತ. ಸೊ 13 ಸ್ಕ್ವೇರ್. ಓಕೆ, ಈಗ ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗೋಣ. ನೋಡಿ ಇಲ್ಲಿ ಇದೇನಾಗ್ತಾ ಇದೆ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಕಾಣ್ತಾ ಇದೆ ಅಲ್ವಾ ಐಡೆಂಟಿಟಿ. ಸೊ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಐಡೆಂಟಿಟಿ ಎಕ್ಸ್ಪೆನ್ಷನ್ ಏನು, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಲ್ವಾ. ಅದೇ ಐಡೆಂಟಿಟಿ ಇಲ್ಲಿ ಅಪ್ಲೈ ಮಾಡೋಣ. ಎಕ್ಸ್ ಸ್ಕ್ವೇರ್ ಪ್ಲಸ್ 7 ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಇಂಟು 7 ಇಂಟು ಎಕ್ಸ್ ಅಲ್ವಾ. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಇಸ್ ಈಕ್ವಲ್ಸ್ ಟು 13 ಸ್ಕ್ವೇರ್ ಅಂದ್ರೆ 169 ಆಯ್ತು. ಓಕೆ, ಈಗ ನೋಡಿ ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಲೈಟ್ ಟರ್ಮ್ಸ್ ಇದಾವಲ್ವಾ. ಸೊ ಏನಾಯ್ತು, 2x ಸ್ಕ್ವೇರ್ ಆಯ್ತು, ಆಡ್ ಮಾಡಿದ್ವಿ. ಇನ್ನು ಪ್ಲಸ್ 7 ಸ್ಕ್ವೇರ್. ಓಕೆ, ಇದನ್ನೇ ಬರೆಯೋಣ, ಯಾಕಂದ್ರೆ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಬರ್ಕೊಂತ ಹೋಗೋಣ. 2 7s 14, 14 ಇಂಟು ಎಕ್ಸ್ 14x 14x ಪ್ಲಸ್ ಎಲ್ಲ ಪ್ಲಸ್ ಅಲ್ಲೇ ಇದಾವೆ. 7 ಸ್ಕ್ವೇರ್ ಅಂದ್ರೆ 49 ಆಯ್ತು. ಇದು ಈಕ್ವಲ್ಸ್ ಟು ಈ ಕಡೆ ತಗೊಳ್ಳೋಣ, ಏನಾಗುತ್ತೆ ಮೈನಸ್ ಆಯ್ತು. ಮೈನಸ್ 169 ಇಸ್ ಈಕ್ವಲ್ಸ್ ಟು 0. ಈಗ ಇದನ್ನ ನೀನು ಶಾರ್ಟ್ ಮಾಡೋಣ. ಪ್ಲಸ್ 14x ನೋಡಿ ಇಲ್ಲಿ 1 ಪ್ಲಸ್ 1 ಮೈನಸ್ ಇದೆ, ಮೈನಸ್ ಮಾಡಬೇಕು. 169 ಅಲ್ಲಿ 49 ಮೈನಸ್ ಮಾಡಿದ್ರೆ ಏನ್ ಉಳಿತು,
0, 6 minus 4, 2, 1. 120 ಉಳಿತು. ಸೊ ಮೈನಸ್ 120 ಇಸ್ ಈಕ್ವಲ್ಸ್ ಟು 0 ಬಂತು. ನಮ್ಗೆ ಒಂದು ಈಕ್ವೇಶನ್ ಬಂತು ಅಲ್ವಾ? ಸೊ ಇಲ್ಲಿ ನೋಡಿ ನಮ್ಗೆ ಇನ್ನು ಇದನ್ನ ಶಾರ್ಟ್ ಮಾಡ್ಬೋದು. ಯಾವ ರೀತಿ ಮಾಡ್ಬೇಕು ಅಂದ್ರೆ 2 ಕಾಮನ್ ತೆಗಿಬಹುದು. 2 ಕಾಮನ್ ತೆಗೆದ್ರೆ ಏನ್ ಉಳಿಯುತ್ತೆ? ಎಕ್ಸ್ ಸ್ಕ್ವೇರ್ ಉಳಿತು ಪ್ಲಸ್ ಇಲ್ಲಿ 7x ಉಳಿಯಿತು, ಇಲ್ಲಿ 60 ಅಲ್ವಾ ಇಸ್ ಈಕ್ವಲ್ಸ್ ಟು 0. ಆಮೇಲೆ ಈ 2 ನ ಈಕ್ವಲ್ಸ್ ಟು ಈ ಕಡೆ ಕಳ್ಸಿದ್ರೆ ಡಿವೈಡ್ ಆಗತ್ತೆ. ಸೊ 2 ಹೋಗ್ಬಿಡತ್ತೆ. ಅಂದ್ರೆ 0 ಡಿವೈಡೆಡ್ ಬೈ 2 ಅಂದ್ರೆ 0ನೇ ಆಯ್ತು. ಸೊ ಏನ್ ಉಳಿತು? ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಮೈನಸ್ 60 ಇಸ್ ಈಕ್ವಲ್ಸ್ ಟು 0 ಬಂತು. ಓಕೆ, ಈಗ ಇದನ್ನ ರಬ್ ಮಾಡ್ತೀನಿ. ನೋಡಿ ನಮ್ಗೆ ಏನ್ ಬಂದಿತ್ತು? ಈಕ್ವೇಶನ್ ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಮೈನಸ್ 60 ಇಸ್ ಈಕ್ವಲ್ಸ್ ಟು 0 ಬಂತು. ಈಗ ನಾವು ಇಸ್ ಇಟ್ ಪಾಸಿಬಲ್ ಟು ಡೂ ಸೊ ಅಂತ ಕೇಳಿದಾರಲ್ವಾ? ಸೊ ನಾವೇನ್ ಮಾಡೋಣ? ಡಿ ಇಸ್ ಈಕ್ವಲ್ಸ್ ಟು ಡಿಸ್ಕ್ರಿಮಿನೆಂಟ್ ಫೈಂಡ್ ಔಟ್ ಮಾಡೋಣ. ಡಿ ಇಸ್ ಈಕ್ವಲ್ಸ್ ಟು ಫಾರ್ಮುಲಾ ಏನು? ಬಿ ಸ್ಕ್ವೇರ್ ಮೈನಸ್ 4ac ಅಲ್ವಾ? ಇಲ್ಲಿ ಎ ಬಿ ಸಿ ಏನಿದೆ ಬರ್ಕೊಳ್ಳೋಣ. ಎ ಏನಿದೆ? ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ 1 ಇದೆ. ಬಿ ಏನಿದೆ? ಕೋಎಫಿಷಿಯಂಟ್ ಆಫ್ ಎಕ್ಸ್ 7 ಇದೆ. ಸಿ ಕಾನ್ಸ್ಟೆಂಟ್ ಏನಿದೆ? ಮೈನಸ್ 60 ಇದೆ. ಸೊ ಬಿ ಸ್ಕ್ವೇರ್ ಅಂದ್ರೆ 7 ಸ್ಕ್ವೇರ್ ಮೈನಸ್ 4 ಇಂಟು ಎ ಪ್ಲೇಸ್ ಅಲ್ಲಿ 1 ಹಾಕೋಣ, ಸಿ ಪ್ಲೇಸ್ ಅಲ್ಲಿ ಮೈನಸ್ 60 ಹಾಕೋಣ ಇಸ್ ಈಕ್ವಲ್ಸ್ ಟು 7 ಸ್ಕ್ವೇರ್ ಅಂದ್ರೆ 49 ಆಯ್ತು, ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು, 4 1 4 ಆಯ್ತು, 4 6 24, 24 1 0 ಇದೆ. ಸೊ 1 0 ಆಡ್ ಮಾಡಿದ್ರೆ ಏನಾಗತ್ತೆ? 289 ಆಯ್ತು. ಡಿ ಇಸ್ ಈಕ್ವಲ್ಸ್ ಟು 289 ಅಂದ್ರೆ ಡಿ ಮೋರ್ ದ್ಯಾನ್ 0 ಬಂದಿದೆ. ಡಿ ಮೋರ್ ದ್ಯಾನ್ 0 ಬಂದಿದೆ ಅಂದ್ರೆ ಏನರ್ಥ? 2 ಡಿಫ್ರೆಂಟ್ ಅಂದ್ರೆ 2 ಡಿಸ್ಟಿಂಕ್ಟ್ ರಿಯಲ್ ರೂಟ್ಸ್ ಎಕ್ಸಿಸ್ಟ್ ಅಂತ ಓದಿದೀವಲ್ವಾ? ಸೊ ಇಟ್ ಈಸ್ ಪಾಸಿಬಲ್ ಅಂತ ಹೇಳ್ಬೋದು. ಬರೆಯಂಗಿದ್ರೆ ಒಂದ್ ಲೈನ್ ಬರೀರಿ, ಇಟ್ ಈಸ್ ಪಾಸಿಬಲ್ ಅಂತ. ಈಗ ನಾವು ಅದನ್ನ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡೋಣ. ಯಾವ ರೀತಿ ಮಾಡ್ಬೇಕು ಅಂದ್ರೆ ನೋಡಿ, ಇದನ್ನ ಸ್ಪ್ಲಿಟಿಂಗ್ ಬೈ ಮಿಡಲ್ ಟರ್ಮ್ ಮೆಥಡ್ ಕೂಡ ಮಾಡ್ಬೋದು. ಓಕೆ, ಇನ್ನೊಂದು ಯಾವ ಮೆಥಡ್ ಅಂದ್ರೆ ಕ್ವಾಡ್ರಾಟಿಕ್ ಫಾರ್ಮುಲಾ ಕೂಡ ಯೂಸ್ ಮಾಡಿ ಮಾಡ್ಬೋದು. ಓಕೆ, ಕ್ವಾಡ್ರಾಟಿಕ್ ಫಾರ್ಮುಲಾ ಏನಿತ್ತು? ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಅಂಡರ್ ರೂಟ್ ಬಿ ಸ್ಕ್ವೇರ್ ಮೈನಸ್ 4ac ಅಪಾನ್ 2a ಅಲ್ವಾ? ಈಗ ನೋಡಿ ಮೈನಸ್ ಬಿ, ಬಿ ಪ್ಲಸ್ ಅಲ್ಲಿ ಏನಿದೆ? ಇಲ್ಲಿ ಬರ್ಕೊಂಡಿದೀವಿ ಆಲ್ರೆಡಿ, 7 ಇದೆ. ಸೊ ಮೈನಸ್ 7 ಪ್ಲಸ್ ಆರ್ ಮೈನಸ್ ಅಂಡರ್ ರೂಟ್ ಇಲ್ಲಿ ಏನ್ ಬಂತು? ಬಿ ಸ್ಕ್ವೇರ್ ಮೈನಸ್ 4ac ಮಾಡಿದ್ವಲ್ವಾ ನಾವು? ನಮ್ಗೇನ್ ಬಂತು? 289 ಬಂತು ಅಪಾನ್ 2 ಇಂಟು ಎ ಪ್ಲಸ್ ಅಲ್ಲಿ ಏನಿದೆ? 1 ಇದೆ. ಓಕೆ, ಈಗ ನೋಡಿ ಮೈನಸ್ 7 ಪ್ಲಸ್ ಆರ್ ಮೈನಸ್ ಅಂಡರ್ ರೂಟ್ 289 ಅಂತಂದ್ರೆ ಪರ್ಫೆಕ್ಟ್ ಸ್ಕ್ವೇರ್ ಅದು. ಸೊ ಯಾವ್ದ್ರದ್ದು ಸ್ಕ್ವೇರ್ ಅಂತಂದ್ರೆ 17 ಸ್ಕ್ವೇರ್ ಅಪಾನ್ 2 ಅಂದ್ರೆ ಎಕ್ಸ್ ಇಸ್ ಈಕ್ವಲ್ಸ್ ಟು ಇದು ಬಂತು. ಆದ್ರೆ ನಾವೇನ್ ಹೇಳ್ತೀವಿ? ಇಲ್ಲಿ ಪ್ಲಸ್ ಆರ್ ಮೈನಸ್ ಇರೋದ್ರಿಂದ 2 ವ್ಯಾಲ್ಯೂಸ್ ಪ್ಲೇಸ್ ಇಲ್ಲ. ಸೊ ಇದಿಷ್ಟರಲ್ಲೇ ಮಾಡ್ತೀವಿ. ಈಗ ನಾವು ಒಂದು ಪ್ಲಸ್ ಹಾಕೊಂಡ್ ಮಾಡೋಣ, ಒಂದು ಮೈನಸ್ ಹಾಕೊಂಡ್ ಮಾಡೋಣ. ಸೊ ಮೈನಸ್ 7 ಫಸ್ಟ್ ಪ್ಲಸ್ ಹಾಕೊಂತೀನಿ ನೋಡಿ ಅಪಾನ್ 2 ಇಸ್ ಈಕ್ವಲ್ಸ್ ಟು 17 ಅಲ್ಲಿ 7 ಮೈನಸ್ ಮಾಡಿದ್ರೆ ಎಷ್ಟು ಬಂತು? 10. 10 ಅಪಾನ್ 2 ಬಂದ್ರೆ ಎಷ್ಟು ಬಂತು? ಕ್ಯಾನ್ಸಲ್ ಆದ್ರೆ 5 ಬಂತು. ಅಂದ್ರೆ ಎಕ್ಸ್ ಇಸ್ ಈಕ್ವಲ್ಸ್ ಟು 5 ಬಂತು. ಇನ್ನೊಂದು ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ 7, ಇಲ್ಲಿ ಮೈನಸ್ ಹಾಕೋಣ, ಮೈನಸ್ 17 ಅಪಾನ್ 2 ಇಸ್ ಈಕ್ವಲ್ಸ್ ಟು ಮೈನಸ್ 17 ಎರಡು ಆಡ್ ಮಾಡ್ಬೇಕಾಗತ್ತೆ. ಸೊ ಮೈನಸ್ 24 ಅಪಾನ್ 2 ಆಗತ್ತೆ. ಕ್ಯಾನ್ಸಲ್ ಮಾಡಿದ್ರೆ ಮೈನಸ್ 12 ಬಂತು. ಓಕೆ, ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ 12 ಬಂತು. ನೋಡಿ ಇಲ್ಲಿ ಬರೀತೀನಿ. ಈಗ ನಮ್ಗೆ ಏನ್ ಫೈಂಡ್ ಔಟ್ ಮಾಡೋದಿದೆ? ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡಿದ್ದೆ. ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡುವಾಗ ನಾವು ಮೈನಸ್ ನೆಗೆಟಿವ್ ನಂಬರ್ಸ್ ಇಟ್ಕೊಂಡು ಮಾಡಕ್ಕಾಗತ್ತಾ? ಮಾಡಕ್ಕಾಗಲ್ಲ. ಸೊ ಇದನ್ನ ಬಿಟ್ಬಿಡ್ಬೇಕು. ಪಾಸಿಟಿವ್ ನಂಬರ್ ನಮ್ಗೆ ಏನ್ ಸಿಕ್ಕಿದೆಯಲ್ಲ ಎಕ್ಸ್ ಇಸ್ ಈಕ್ವಲ್ಸ್ ಟು 5 ಅದನ್ನೇ ತಗೊಂಡು ನಾವು ಹೇಳೋಣ. ನಾವು ಏನಂತ ಲೆಟ್ ಮಾಡ್ಕೊಂಡಿದ್ವಿ? ಎಪಿಗೆ ಎ ಪಿ ಇಸ್ ಈಕ್ವಲ್ಸ್ ಟು ಎಕ್ಸ್ ಅಂತ ಲೆಟ್ ಮಾಡ್ಕೊಂಡಿದ್ವಿ. ಎಕ್ಸ್ ಇಸ್ ಈಕ್ವಲ್ಸ್ ಟು 5 ಬಂದಿದೆ. ಸೊ 5 ಮೀಟರ್ಸ್. ಓಕೆ, ಎ ಪಿ 5 ಅಂತ ಆಯ್ತು.
ಇನ್ನು ಬಿ ಪಿ ಏನಾಗಿತ್ತು 7 + AP 7 + X ಅಂತ ಬಂದಿತ್ತಲ್ವಾ. ಸೊ 7 + 5 = 12 ಮೀಟರ್. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ? ಇದನ್ನೆಲ್ವಾ ಅವ್ರು ಫೈಂಡ್ ಔಟ್ ಮಾಡಕ್ ಹೇಳಿದ್ದು. ಅಟ್ ವಾಟ್ ಡಿಸ್ಟೆನ್ಸಸ್ ಫ್ರಮ್ 2 gates ಶುಡ್ ದ ಪೋಲ್ಸ್ ಬಿ ಎರೆಕ್ಟೆಡ್ ಅಂತ. ಏನ್ ಹೇಳ್ಬೋದು ನಾವು? ಈ ಲಾಂಗ್ ಡಿಸ್ಟೆನ್ಸ್ 12 ಮೀಟರ್ ಇದೆ, ಈ ಶಾರ್ಟ್ ಡಿಸ್ಟೆನ್ಸ್ AP ಇದೆಯಲ್ಲ, ಇದು 5 ಮೀಟರ್ ಇದೆ. ಓಕೆ, ದಿಸ್ ಇಸ್ ದ ಆನ್ಸರ್. ನೀವು ಈ ಸ್ಪ್ಲಿಟ್ಟಿಂಗ್ ಬೈ ಮಿಡಲ್ ಟರ್ಮ್ ಮಾಡಿದ್ರು ಕೂಡ ಇದೇ ವ್ಯಾಲ್ಯೂಸ್ ಬರ್ತವೆ. X = -12 ಬರುತ್ತೆ, ಇನ್ನೊಂದು X = 5 ಬರುತ್ತೆ. ಅವಾಗ ಕೂಡ ನಾವು ನೆಗೆಟಿವ್ ಬಿಡಬೇಕು, ಪಾಸಿಟಿವ್ ತಗೊಂಡು ಇದನ್ನ ಫೈಂಡ್ ಔಟ್ ಮಾಡಿ ಹೇಳ್ಬೇಕು. ಓಕೆ, ಕ್ವಾಡ್ರಾಟಿಕ್ ಫಾರ್ಮುಲಾ ಯೂಸ್ ಮಾಡಿದ್ರು ಅದೇ ಆನ್ಸರ್ ಬರುತ್ತೆ, ಸ್ಪ್ಲಿಟಿಂಗ್ ಬೈ ಮಿಡಲ್ ಟರ್ಮ್ ಮಾಡಿದ್ರು ಅದೇ ಆನ್ಸರ್ ಬರುತ್ತೆ. ಯಾವ ಮೆಥಡ್ ಮಾಡಿದ್ರು ಕರೆಕ್ಟೇ. ಓಕೆ, ಅಂಡರ್ಸ್ಟ್ಯಾಂಡ್? ಈಗ ನೆಕ್ಸ್ಟ್ ಒನ್ ನೋಡಿ. 9th ಒನ್ ಏನ್ ಕೊಟ್ಟಿದ್ದಾರೆ? ಲಾಸ್ಟ್ ಒನ್. ಫೈಂಡ್ ದ ಡಿಸ್ಕ್ರಿಮಿನೆಂಟ್ ಆಫ್ ದ ಈಕ್ವೇಶನ್ 3x² - 2x + 1/3 = 0 and hence find the nature of the roots. Find them if they are real ಅಂತ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಏನ್ ಮಾಡಿದ್ದಾರೆ, ಒಂದು ಈಕ್ವೇಶನ್ ಕೊಟ್ಟಿದ್ದಾರೆ, ಅದರದ್ದು ಡಿಸ್ಕ್ರಿಮಿನೆಂಟ್ ಫೈಂಡ್ ಔಟ್ ಮಾಡಕ್ ಹೇಳಿದ್ದಾರೆ. ಓಕೆ, ಅಂಡ್ ಹೆನ್ಸ್ ಫೈಂಡ್ ದ ನೇಚರ್ ಆಫ್ ದ ರೂಟ್ಸ್, ಅದನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಫೈಂಡ್ ದಮ್ ಇಫ್ ದೇ ಆರ್ ರಿಯಲ್ ಅಂತ. ಸೊ ಡಿಸ್ಕ್ರಿಮಿನೆಂಟ್ ಫೈಂಡ್ ಔಟ್ ಮಾಡೋದಕ್ಕೆ ಏನು ಫಾರ್ಮುಲಾ ಏನು? D = B² - 4AC ಅಲ್ವಾ, ನಾವು ಓದಿದ್ವಿ. ಈಗ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಕ್ ಮುಂಚೆ ನಾವು ಇಲ್ಲಿ ಹಾಕೋಬೇಕು. A = ಕೋಎಫಿಷಿಯಂಟ್ ಆಫ್ X² ಏನಿದೆ? 3 ಇದೆ. B ಕೋಎಫಿಷಿಯಂಟ್ ಆಫ್ X ಏನಿದೆ? -2 ಇದೆ. C ಕಾನ್ಸ್ಟೆಂಟ್ ಏನಿದೆ? 1/3 ಇದೆ. ಸೊ ಸಬ್ಸ್ಟಿಟ್ಯೂಟ್ ಮಾಡೋಣ. B² ಅಂದ್ರೆ -2² - 4 ಇಂಟು A ಪ್ಲಸ್ ಅಲ್ಲಿ 3 ಇದೆ, ಕಾನ್ಸ್ಟೆಂಟ್ 1/3 ಇದೆ. ಓಕೆ, ನೋಡಿ, -2² ಇದೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು, 2² ಅಂದ್ರೆ 4 ಆಯ್ತು. ಓಕೆ, ಮೈನಸ್ ಇಲ್ಲಿ ನೋಡಿ, ಇಲ್ಲಿ ನ್ಯೂಮರೇಟರ್ 3 ಇದೆ, ಡಿನಾಮಿನೇಟರ್ 3 ಇದೆ, ಕ್ಯಾನ್ಸಲ್ ಆಗತ್ತೆ. ಸೊ ಕ್ಯಾನ್ಸಲ್ ಆಯ್ತು, ಏನ್ ಉಳಿತು? 4 × 1 4. ಸೊ D = ಏನ್ ಬಂತು? 0. 4 - 4 = 0. ಓಕೆ, ನಾವೇನ್ ಓದಿದೀವಿ? ಇಫ್ D = 0 ಅಂದ್ರೆ 2 ಈಕ್ವಲ್ ರಿಯಲ್ ರೂಟ್ಸ್ ಎಕ್ಸಿಸ್ಟ್ ಅಂತ ಓದಿದೀವಲ್ವಾ. ಇಫ್ D = ಲೆಸ್ ದನ್ 0 ಬಂದಿದೆ, ನಾವು ನೋ ರಿಯಲ್ ರೂಟ್ಸ್ ಎಕ್ಸಿಸ್ಟ್ ಅಂತ ಹೇಳ್ತಿದ್ವಿ. ಸೊ ಬರೆಯೋಣ. Therefore, 2 equal real roots exists. ಈಗ ಅವ್ರೇನ್ ಹೇಳಿದ್ದಾರೆ? ಇಫ್ ದೇ ಆರ್ ರಿಯಲ್ ಫೈಂಡ್ ದೆಮ್ ಅಂತ ಹೇಳಿದಾರಲ್ವಾ. ಸೊ ಫೈಂಡ್ ಔಟ್ ಮಾಡೋಣ. ಯಾವ ರೀತಿ ಫೈಂಡ್ ಔಟ್ ಮಾಡೋಣ? ಕ್ವಾಡ್ರಾಟಿಕ್ ಫಾರ್ಮುಲಾ ಹಾಕಿ ಫೈಂಡ್ ಔಟ್ ಮಾಡೋಣ. ಏನಿದು? X = -b ± √B² - 4AC ಅಪಾನ್ 2A ಅಲ್ವಾ ಫಾರ್ಮುಲಾ. ನೋಡಿ, ಮೈನಸ್, ಇದು ಫಾರ್ಮುಲಾದಾಗಿರೋ ಮೈನಸ್, ಬಿ ವ್ಯಾಲ್ಯೂ ಏನಿದೆ? -2 ಇದೆ. ಓಕೆ, ಇದು ಫಾರ್ಮುಲಾದಾಗಿರೋ ಮೈನಸ್, ಇದು ಬಿ ವ್ಯಾಲ್ಯೂ ಮೈನಸ್. ಓಕೆ, ಯಾವುದನ್ನು ಇಗ್ನೋರ್ ಮಾಡಂಗಿಲ್ಲ, ಇಲ್ಲಾಂದ್ರೆ ನಮ್ಗೆ ಆನ್ಸರ್ ರಾಂಗ್ ಬರುತ್ತೆ. +± ನೋಡಿ, ಇಲ್ಲಿ B² - 4AC ಈಗ ತಾನೇ ಫೈಂಡ್ ಔಟ್ ಮಾಡಿದ್ವಲ್ವಾ, ಅದ್ರ ವ್ಯಾಲ್ಯೂ 0 ಬಂತು. ಸೊ 0/2 ಇಂಟು A ವ್ಯಾಲ್ಯೂ ಏನಿದೆ? 3 ಇದೆ. ಸೊ 3. ಈಗ ನೋಡಿ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು, +2. ಇಲ್ಲಿ ±0 ಅಂದ್ರೆ ಎಲ್ಲ 0ನೇ ಆಯ್ತು. ಇಲ್ಲಿ ಕೆಳಗಡೆ 2 3 6. ಈಗ ಕ್ಯಾನ್ಸಲ್ ಆಗತ್ತೆ ನೋಡಿ, 2 1 2 3. ಸೊ X = 1/3. ಏನ್ ಮೇಡಮ್ ಒಂದೇ ವ್ಯಾಲ್ಯೂ ಬಂತಲ್ಲ ಅಂತಂದ್ರೆ, ಈಕ್ವಲ್ ರಿಯಲ್ ರೂಟ್ಸ್ ಇದಾವೆ. ಸೊ 2 ಈಕ್ವಲ್ ರಿಯಲ್ ರೂಟ್ಸ್ ಇರೋದ್ರಿಂದ ಸೇಮ್ ವ್ಯಾಲ್ಯೂ ಬರುತ್ತೆ. ಸೊ ನಾವೇನಂತ ಬರೆಯೋಣ? Therefore 1/3 and 1/3 ಆರ್ 2 ಈಕ್ವಲ್ ಇದಾವೆ, ಸೇಮ್ ಬರ್ತವೆ, ಆರ್ ಈಕ್ವಲ್ ರಿಯಲ್ ರೂಟ್ಸ್.
ಓಕೆ, ದಿಸ್ ಈಸ್ ದ ಆನ್ಸರ್. ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ಎಕ್ಸಸೈಸು ಮುಗೀತು, ಎಕ್ಸಾಂಪಲ್ಸು ಮುಗೀತು. ಈಗ ನೆಕ್ಸ್ಟ್ ಚಾಪ್ಟರ್ ಮಾಡೋಣ.